ಆತ್ಮೀಯ ಸಹೋದರ ಸಹೋದರಿಯರೇ, ಕ್ರಿಸ್ತೇಸುವಿನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಈ ಪರಿಶುದ್ಧ ಆರಾಧನೆಗೆ ವಂದಿಸಿ ಸ್ವಾಗತಿಸುವವನಾಗಿದ್ದೇನೆ. ಕ್ಷಣ ಹೊತ್ತು ನಾವು ಮೌನವಾಗಿದ್ದು ನಮ್ಮ ಶಿರಗಳನ್ನು ಬಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನಾ ಪೂರ್ವಕವಾಗಿ ದೇವರನ್ನು ಆರಾಧಿಸಲು ನಮ್ಮನ್ನು ನಾವು ಶುರು ಮಾಡಿದ್ದೇವೆ. ದೇವರ ಪರಿಶುದ್ಧ ನಾಮವನ್ನು ಕೀರ್ತಿಸಲು ಭಜಿಸಲು ನಾವು ಹೊಂದಿರುವಾಗ ದೇವರನ್ನು ಸವಿಯೋಣ, ಸ್ತುತಿಸೋಣ, ಘನಪಡಿಸೋಣ. ಆತನೇ ನಂಬುವವರಾಗಿದ್ದುಕೊಂಡು ಆತನ ನಾಮಕ್ಕೆ ಘನವು ಕೀರ್ತಿಯನ್ನು ತರುವಂತಹ ಸದ್ಭಕ್ತ ಜನರಾಗಿ ನಾವು ಜೀವಿಸೋಣ. ದೇವರು ನಮ್ಮ ಜೀವನವನ್ನು ಪರಿವರ್ತನೆ ಮಾಡುವವನು, ಬದಲಾವಣೆ ಮಾಡುವವನಾಗಿದ್ದಾನೆ. ನಾವು ದೇವರ ಬಳಿಗೆ ಬರುವವರಾಗಿರಬೇಕು. ದೇವರನ್ನು ನಂಬುವವರಾಗಿದ್ದು ಆತನನ್ನು ಆಶ್ರಯಿಸಿಕೊಂಡವರಾಗಿ ಜೀವಿಸುವಂಥದ್ದು ಉತ್ತಮ. ದೇವರಿಂದ ದೂರ ಹೋಗಿರುವಂತ ನಾವು ಆತನ ಸಮೀಪಕ್ಕೆ ಬರುವವರಾಗಿರುವಾಗ ಆತನು ನಮ್ಮನ್ನು ಸ್ವೀಕರಿಸುತ್ತಾನೆ, ನಮ್ಮನ್ನು ತನ್ನ ಮಕ್ಕಳೆಂಬುದಾಗಿ ಅಂಗೀಕರಿಸುತ್ತಾರೆ. ಕ್ರಿಸ್ತನನ್ನು ಅಂಗೀಕರಿಸಿದಂತ ನಾವು, ಯೇಸುವನ್ನೇ ಸೇವಿಸುವಂತ ನಾವು, ಯೇಸು ಬಯಸುವಂತಹ ಜೀವನವನ್ನು ನಾವು ಜೀವಿಸತಕ್ಕದ್ದಾಗಿದೆ. ನಮ್ಮ ಹೃದಯ, ನಮ್ಮ ಪ್ರಾಣ, ನಮ್ಮ ಶರೀರ ಎಲ್ಲವನ್ನೂ ಸಹ ಕ್ರಿಸ್ತನಿಗಾಗಿ ಮುಡುಪಾಗಿಡೋಣ. ಕ್ರಿಸ್ತನು ಬಯಸುವಂತಹ ಆತನ ಚಿತ್ತಕ್ಕನುಸಾರವಾದಂತಹ ಜೀವಿತವನ್ನು ನಾವು ಜೀವಿಸುವಂತಹ ಪ್ರಯತ್ನ ಮಾಡೋಣ. ಘನವೂ ಮಾನವೂ ಮಹಿಮೆಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಮಾತ್ರವೇ ಸಲ್ಲೋಣವಾಗಲಿ. ತಂದೆ, ಕುಮಾರ, ಪವಿತ್ರಾತ್ಮನ ನಾಮದಲ್ಲಿ ಈ ಆರಾಧನೆಯನ್ನು ಆರಂಭ ಮಾಡೋಣ. ಆಮೆನ್. ಸಂಗೀತಗಳಲ್ಲಿ 48ನೆಯ ಸಂಗೀತವನ್ನು ಹಾಡೋಣ. 48ನೆಯ ಸಂಗೀತ, ಹೇಗೆ ದಯವುಳ್ಳ ಯೇಸು ನಿನ್ನ ಕೃಪೆ ಹಾಡು, ನಿನ್ನ ಪ್ರೀತಿಗೆ ತಕ್ಕಷ್ಟು ಸ್ತೋತ್ರ ಹೇಗೆ ಮಾಡು. 48ನೆಯ ಸಂಗೀತವನ್ನು ದೇವರ ಮಹಿಮೆಗಾಗಿ ಹಾಡೋಣ. ನಿನ್ನ ಕೃಪೆ ಹಾಡಲಿ
ಪಶ್ಚಾತ್ತಾಪಪಟ್ಟೆನು. ಅತಿ ತೀವ್ರವಾಗಿ ಓಡಿ ನಿನ್ನ ಹತ್ರ ಬಂದೆನು. ಈಗ ನನಗೆಷ್ಟು ಸುಖ ಎಷ್ಟಾನಂದವಾಯಿತು. ದಿವ್ಯ ರಕ್ಷಕನ ಮುಖ ನೋಡಿ ಎಷ್ಟು ತೃಪ್ತಿಯು. ಸರ್ವ ಪಾಪ ಪರಿಹಾರ ನನಗೆ ಉಂಟಾಯಿತು. ಸ್ಥಿರವಾದ ಎಲ್ಲ ಭಾಗ್ಯ ಅನುಭವಿಸಿದೆ. ನಿನ್ನ ದಯವಿರುವಲ್ಲಿ ನನಗೇನು ಭಯವು. ನೀನು ಕಾಯುತ್ತಿರುವಲ್ಲಿ ನನಗೇನು ಚಿಂತೆಯು. ಜಯ ಜಯ ಹೆಚ್ಚೆಚ್ಚಾಗಿ ನಿನ್ನ ರಾಜ್ಯ ಬರಲಿ. ಜಗದ್ರಕ್ಷಕ ಎಲ್ಲೆಲ್ಲಿ ಸ್ತುತಿ ನಿನಗಾಗಲಿ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ನಾವು ಮಾಡಿರುವಂತಹ ತಪ್ಪು ಅಪರಾಧಗಳು, ನಮ್ಮ ಜೀವಿತದಲ್ಲಿ ನಾವು ದೇವರ ಚಿತ್ತಾನುಸಾರವಾಗಿ ನಡೆಯದೆ, ದೇವರ ವಾಕ್ಯಕ್ಕನುಸಾರವಾಗಿ ನಾವು ಜೀವಿಸದೆ, ನಮ್ಮಲ್ಲಿರುವಂತಹ ಕೆಟ್ಟತನವನ್ನು, ಕೆಟ್ಟ ಸಂಗತಿಗಳನ್ನು, ದುರ್ನಡತೆ ದುರಾಚಾರಗಳನ್ನಿಟ್ಟುಕೊಂಡು ಕ್ರಿಸ್ತನ ಬಳಿಗೆ ಬರದೆ ದೇವರನ್ನು ಸೇವಿಸದೆ, ನಮ್ಮನ್ನು ನಾವು ಇಹಲೋಕದ ಎಲ್ಲ ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಜೀವಿಸುತ್ತಿರುವುದರಿಂದ ನಾವು ಎಲ್ಲ ರೀತಿಯಾದಂತಹ ತಪ್ಪು ಅಪರಾಧಗಳ ನಿಮಿತ್ತವಾಗಿ, ನಮ್ಮ ಕೆಟ್ಟತನದ ನಿಮಿತ್ತವಾಗಿ ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ನಮ್ಮ ಸಹಮಾನವರ ಸಂಗಡ ನಾವು ಬದುಕುವಂತಹ ವೇಳೆಯಲ್ಲಿ ನಮ್ಮ ಮಾತುಗಳು, ನಮ್ಮ ಕೃತ್ಯಗಳು, ನಮ್ಮ ವರ್ತನೆಗಳು, ಸ್ವಭಾವಗಳು ಇತರರ ಮನಸ್ಸನ್ನು ನೋಯಿಸಿರುವುದಾದರೆ, ಇತರರಿಗೆ ಕಷ್ಟ ಕೊಡುವಂತಹ ಸಂಗತಿಗಳಲ್ಲಿ ನಾವು ಜೀವಿಸಿರುವುದಾದರೆ, ಪರರ ಸುಖ ದುಃಖಗಳಲ್ಲಿ ನಾವು ಸೇರದೆ ಇತರರಿಗೆ ಕೇಡು ಮಾಡಿದ್ದಾದರೆ ನಾವು ಕ್ಷಣ ಹೊತ್ತು ಕ್ಷಮೆಯನ್ನು ಯಾಚಿಸೋಣ. ನಮ್ಮ ತಪ್ಪು ಅಪರಾಧಗಳನ್ನು ಕ್ಷಮಿಸಬಲ್ಲ ದೇವರು ನಮಗೆ ಇರುವುದರಿಂದ ಪಶ್ಚಾತ್ತಾಪದ ಹೃದಯವನ್ನು, ದೇವರು ಜಜ್ಜಿ ಹೋದ ಮನಸ್ಸನ್ನು ತಿರಸ್ಕರಿಸದೆ ಕ್ಷಮಾಪಣೆಯನ್ನು ನೀಡುವನಾಗಿದ್ದಾನೆ. ನಮ್ಮ ತಪ್ಪು ಅಪರಾಧಗಳನ್ನು ದೇವರ ಮುಂದೆ ಕ್ಷಣ ಹೊತ್ತು ಮೌನವಾಗಿದ್ದು ಅರಿಕೆ ಮಾಡಿ.
5ನೇ ಸಂಗೀತದ ಒಂದು ಚರಣ, ಪಾಪ ಹೇಗೆ ಹೋದಿತು ಯೇಸು ಪರಿಹರಿಸಬಲ್ಲ ಎಂಬ ಗೀತೆಯನ್ನು ಹಾಡೋಣ. ಪಾಪ ಹೇಗೆ ಹೋದಿತು ಯೇಸು ಪರಿಹರಿಸಬಲ್ಲ, ಶುದ್ಧಿ ಹೇಗೆ ಸಿಕ್ಕಿತು ಯೇಸು ಶುದ್ಧ ಮಾಡಬಲ್ಲ. ಓ ದಿವ್ಯ ಕರ್ತನೇ, ನಾವು ನಮ್ಮ ತಪ್ಪು ಅಪರಾಧಗಳನ್ನು ಅರಿಕೆ ಮಾಡೋಣ. 156ನೇ ಪುಟದಲ್ಲಿರುವಂತಹ ಪಾಪದರಿಕೆಯ ಪ್ರಾರ್ಥನೆಯನ್ನು ಎಲ್ಲರೂ ಒಟ್ಟಾಗಿ ಹೇಳೋಣ. 126ನೇ ಪುಟ, ಬುಧವಾದ ಆರಾಧನಾ ಕ್ರಮ ಪುಸ್ತಕ, ಪಾಪದರಿಕೆಯ ಪ್ರಾರ್ಥನೆ 126ರಲ್ಲಿರುವುದನ್ನು ಒಟ್ಟಾಗಿ ಸೇರಿ ಹೇಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು, ಕರುಣಾನಿಧಿಯೇ ನನ್ನ ದ್ರೋಹವನ್ನೆಲ್ಲ ಅಳಿಸು, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿಯಿಂದ ನಾನೇ ಒಪ್ಪಿಕೊಂಡಿದ್ದೇನೆ, ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿ. ದೇವರ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸ್ಥಿತ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರ. ತಪ್ಪು ಅಪರಾಧಗಳನ್ನು ಅರಿಕೆ ಮಾಡಿದವರಿಗೆ ದೇವರ ಕ್ಷಮಾವಚನ ಮುಗಿಯುತ್ತದೆ. ಕೃಪಾಳು ಪ್ರಭುವೇ, ನಿನ್ನ ವಿಶ್ವಾಸಿಗಳಿಗೆ ಪಾಪ ಕ್ಷಮೆಯನ್ನು, ಶಾಂತಿಯನ್ನು ಅನುಗ್ರಹಿಸಿ ಅವರು ತಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತಿಚಿತ್ತರಾಗಿ ನಿನ್ನನ್ನು ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ಷಕನಾದ ತಂದೆಯಾಗಿರುವ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಹೊಸ ದಿನ ಉದಯದ ವೇಳೆಯಲ್ಲಿ ನಿನ್ನನ್ನು ಆರಾಧಿಸಲು, ನಿನ್ನನ್ನು ಘನಪಡಿಸಲು, ನಿನ್ನನ್ನು ಸೇವಿಸಲು ಈ ಸಮಯವನ್ನು ನಿನ್ನ ಆತ್ಮನ ಪ್ರೇರಣೆ ಮೂಲಕವಾಗಿ ನಮಗೆ ದಯಪಾಲಿಸಿದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಿನ್ನನ್ನು ಆರಾಧಿಸಲು ಕೊಟ್ಟಂತ ಮನಸ್ಸಿಗೋಸ್ಕರವಾಗಿ ಸ್ತೋತ್ರವಾಗಲಿ. ನಿನ್ನ ಪ್ರಸನ್ನತೆ, ನಿನ್ನ ಸಾನ್ನಿಧ್ಯದ ಅನುಭವ ನಿನ್ನನ್ನು ಆರಾಧಿಸುವಂತ ನಮ್ಮ ಸಂಗಡ ಇರಲಿ ಎಂಬುದಾಗಿ ಹೇಳುತ್ತೇವೆ. ನೀನು ನಮ್ಮ ಮಧ್ಯಸ್ಥನು, ಸಹಾಯಕನು, ನಮ್ಮನ್ನು ಮುನ್ನಡೆಸುವಂತ ದೈವರು ಆಗಿದ್ದು ಶ್ರದ್ಧೆ ಭಯಭಕ್ತಿಯಿಂದ ನಿನ್ನನ್ನು ಆರಾಧಿಸಿ, ನಿನ್ನನ್ನು ಸೇವಿಸಿ, ನಿನ್ನ ವಾಕ್ಯದ ಧ್ಯಾನವನ್ನು ಮಾಡಿ ನಿನ್ನ ಮಾರ್ಗದಲ್ಲಿ ನಡೆಯಲು ನಮಗೆ ಸಹಾಯಿಸು. ಕಳೆದ ವಾರದಲ್ಲಿ ನಮ್ಮ ಜೀವಿತದಲ್ಲಿ ನೀನು ಮಾಡಿದಂಥ ಅದ್ಭುತಗಳು, ಮಹತ್ವಗಳು, ಕೊಟ್ಟಂತ ಆಶೀರ್ವಾದಗಳು, ಸುವರದಾನಗಳು, ಆರೋಗ್ಯ, ಎಲ್ಲ ರೀತಿಯಾದಂತಹ ಸುಕ್ಷೇಮಕ್ಕೋಸ್ಕರವಾಗಿ ನನಗೆ ಅನಂತ ಉಪಕಾರಗಳನ್ನು, ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ದೇವ.
ನಮ್ಮನ್ನು ಸಾಕಿ ಸಲಹಿ ಪೋಷಿಸಿ ಸಂರಕ್ಷಿಸುತ್ತಾ ನಿನ್ನಾತ್ಮನ ಕೃಪೆಯಿಂದ ನಮ್ಮನ್ನು ಆವರಿಸಿದ್ದಕ್ಕಾಗಿ ನನಗೆ ಅನಂತ ವಂದನೆಗಳನ್ನು ಬೇಡುತ್ತೇವೆ. ನಮ್ಮ ಜೀವಿತದ ಪ್ರತಿನಿತ್ಯದ ಬಾಳ್ವೆಯಲ್ಲಿ ನಮಗೆ ಕೇಡು ಗಂಡಾಂತರಗಳು, ತೊಂದರೆ ಸಮಸ್ಯೆಗಳು ಬಾರದಂತೆ ನೀನು ಕಾಪಾಡಿದ್ದಿ. ಕೊಟ್ಟಂತ ಎಲ್ಲ ನಿನ್ನ ಶುಭವು ಕೃಪೆಗೋಸ್ಕರವಾಗಿ ನಿನಗೆ ಮನದಾಳದ ವಂದನೆಗಳನ್ನು ಹೇಳುತ್ತೇವೆ. ಈ ಆರಾಧನೆಯ ಮೂಲಕವಾಗಿ ನೀನು ಮಹಿಮೆಯನ್ನು ಹೊಂದಿತು. ನಾವು ನಡೆಯಬೇಕಾದಂತಹ ರೀತಿ ನೀತಿಗಳು, ನಮ್ಮ ಜೀವಿತದ ಕ್ರಮಗಳು, ನಾವು ಬದುಕುವಂತಹ ಎಲ್ಲ ನಿನ್ನ ವಾಕ್ಯದ ಗೂಢಾರ್ಥಗಳನ್ನು ತಿಳಿಯಪಡಿಸಿ ನಮ್ಮ ಜೀವಿತವನ್ನು ಕಟ್ಟಿಕೊಟ್ಟು ನೀನೇ ನಮ್ಮ ಮೂಲಕವಾಗಿ ಮಹಿಮೆಯನ್ನು ಹೊಂದಿಕೋ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುವವರಾಗಿದ್ದೇವೆ. ಆಮೆನ್. ನೇಮಕವಾದ ವೇದ ಭಾಗವನ್ನು ಆಲಿಸೋಣ. ಸುವಾರ್ತ ಭಾಗಗಳಲ್ಲಿ ಲೂಕನ ಸುವಾರ್ತೆ 19ನೇ ಅಧ್ಯಾಯ ಮೊದಲ ವಚನದಿಂದ 10ನೇ ವಚನ. ಲೂಕನ ಸುವಾರ್ತೆ 19ನೇ ಅಧ್ಯಾಯ ಪ್ರಾರಂಭದ 10 ವಚನಗಳು. ದಿ ಗಾಸ್ಪೆಲ್ ಅಕಾರ್ಡಿಂಗ್ ಟು ಸೆಂಟ್ ಲೂಕ್, ಚಾಪ್ಟರ್ 19 ವರ್ಸಸ್ from beginning to 10. ಆತನು ಯೆರಿಕೋ ಊರನ್ನು ಹುಕ್ಕಿ ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂಥವನೆಂದು ನೋಡಲಪೇಕ್ಷಿಸಿದರೂ ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದರು. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ, ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದರು. ಇದನ್ನು ಕೇಳಿ ಯೇಸು, ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು. ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ? ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದರು ಎಂಬುದು. ಕ್ರಿಸ್ತನೇ, ನಿನಗೆ ಸ್ತೋತ್ರವಾಗಲಿ. ದೇವರ ವಾಕ್ಯದ ಸಂದೇಶಕ್ಕೆ ನಾವು ಸಿದ್ಧರಾಗುವ ಹಾಗೆ ಸ್ತುತಿಗೀತೆಗಳಲ್ಲಿ ಒಂದು ಗೀತೆಯನ್ನು ಆಲಿಸೋಣ. ಮೌನದಿ ಇರದಿರು, ನೀ ಮೌನದಿ ಇರದು. ಇದು ಚಿಂತಿಸುವ ಸಮಯ, ಉಪಯೋಗಿಸುವ ಸಮಯ. ಮೌನದಿ ಇರದು. ಈ ಸ್ತುತಿಗೀತೆಯನ್ನು ಹಾಡುವಾಗ ನಾವು ದೇವರ ವಾಕ್ಯದ ಧ್ಯಾನಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡಿದ್ದೇವೆ.
ಸಮಯ ಉಪಯೋಗಿಸುವ ಸಮಯ ಮೌನದಿರದಿರು. ಸುಗ್ಗಿಯ ಕಾಲದಲ್ಲಿ ಮೌನದಿರಲು ಫಲಗಳು ಸಿಗುತ್ತವೆಯೋ. ದೇವರ ಕಾಲದಲ್ಲಿ ಮೌನದಿರಲು ನಷ್ಟದಿ ನೀರುವೆ. ಸುಗ್ಗಿಯ ಕಾಲದಲ್ಲಿ ಮೌನದಿರಲು ಫಲಗಳು ಸಿಗುತ್ತವೆಯೋ. ದೇವರ ಕಾಲದಲ್ಲಿ ಮೌನದಿರಲು ನಷ್ಟದಿ ನೀರುವೆ. ಇದು ಚಿಂತಿಸುವ ಸಮಯ ಉಪಯೋಗಿಸುವ ಸಮಯ ಮೌನದಿರದಿರು. ಇದು ಚಿಂತಿಸುವ ಸಮಯ ಉಪಯೋಗಿಸುವ ಸಮಯ ಮೌನದಿರದಿರು. ಮೌನದಿರದಿರು, ನೀ ಮೌನದಿರದಿರು. ಸೃಷ್ಟಿಯ ಕರ್ತನ ಸ್ವೀಕರಿಸುವ ಸಮಯ ಇದುವೇ, ಇದು ನಿಮಗೆ. ಇಂದಿನ ಕಾಲದಲ್ಲಿ ಮೌನದಿರಲು ರಕ್ಷಣೆ ಸಿಗುತ್ತದೆಯೋ. ಸೃಷ್ಟಿಯ ಕರ್ತನ ಸ್ವೀಕರಿಸುವ ಸಮಯ ಇದುವೇ, ಇದು ನಿಮಗೆ. ಇಂದಿನ ಕಾಲದಲ್ಲಿ ಮೌನದಿರಲು ರಕ್ಷಣೆ ಸಿಗುತ್ತದೆಯೋ. ಇದು ಚಿಂತಿಸುವ ಸಮಯ ಉಪಯೋಗಿಸುವ ಸಮಯ ಮೌನದಿರದಿರು. ಇದು ಚಿಂತಿಸುವ ಸಮಯ ಉಪಯೋಗಿಸುವ ಸಮಯ ಮೌನದಿರದಿರು. ಮೌನದಿರದಿರು, ನೀ ಮೌನದಿರದಿರು. ಮೌನದಿರದಿರು, ನೀ ಮೌನದಿರದಿರು. ಇದು ಚಿಂತಿಸುವ ಸಮಯ ಉಪಯೋಗಿಸುವ ಸಮಯ ಮೌನದಿರದಿರು. ಇದು ಚಿಂತಿಸುವ ಸಮಯ ಉಪಯೋಗಿಸುವ ಸಮಯ ಮೌನದಿರದಿರು. ಮೌನದಿರದಿರು, ಮೌನದಿರದಿರು. ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ಷಕನಾದ ದೇವರೇ, ನಮ್ಮನ್ನು ಬದಲಾಯಿಸು, ಪರಿವರ್ತಿಸು. ನಿನ್ನ ರಕ್ಷಣೆಯ ಆ ನಿತ್ಯ ಜೀವದ ಮಾರ್ಗದಲ್ಲಿ ನಮ್ಮನ್ನು ನಡೆಸಿಸುವ. ನಾವಿನ್ನೂ ಪಾಪಿಷ್ಠರಾಗಿ ಕೆಟ್ಟ ಮಾರ್ಗದಲ್ಲಿ, ಕೆಟ್ಟತನದಲ್ಲಿ ನಾವು ಜೀವಿಸದೆ ಶುದ್ಧ ಹೃದಯ, ನಿರ್ಮಲ ಮನಸ್ಸುಳ್ಳವರಾಗಿ ನಿಭಾಯಿಸುವಂತಹ ರೀತಿಯಲ್ಲೇ ಬದುಕಲು ಈ ವಾಕ್ಯದ ಧ್ಯಾನ, ಈ ವಾಕ್ಯದ ಗೂಢಾರ್ಥಗಳು ನಮ್ಮ ಹೃದಯದೊಳಗೆ ಮುಖ್ಯ ಕಾರ್ಯ ಮಾಡಲಿ. ನಮ್ಮ ಜೀವನಕ್ಕೆ ಅಗತ್ಯವಾದಂತಹ ನಿನ್ನ ವಾಕ್ಯದ ಅರಿವು, ಜ್ಞಾನ, ವಿವೇಕ, ತಿಳುವಳಿಕೆ ನಮಗಿಂದು ಒದಗಿ ಬಂದು ನಿನ್ನ ಸಹವಾಸದಲ್ಲಿ ನಾವು ಜೀವಿಸುವುದಕ್ಕೆ, ನಿನ್ನ ಭಕ್ತರಾಗಿ ನಾವು
ಬದುಕುವುದಕ್ಕೆ ಸಹಾಯಿಸು ಎಂಬುದಾಗಿ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೆನ್. ಆತ್ಮೀಯ ದೇವಜನರೇ, ಕ್ರಿಸ್ತೇಶುವಿನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಾಧಾನ, ಆರೋಗ್ಯವು ನಿತ್ಯವೂ ದೇವರಾತ್ಮನ ಮೂಲಕವಾಗಿ ದೊರೆಯಲಿ. ಬೆಳಗಿನ ಶುಭವಂದನೆಗಳು ನಿಮ್ಮೆಲ್ಲರಿಗೂ ನಾನು ಸಲ್ಲಿಸುವನಾಗಿದ್ದೇನೆ. ನಮ್ಮ ಬದುಕಿನಲ್ಲಿ ಹುಟ್ಟಿದಂದಿನಿಂದ ನಾವು ಕ್ರೈಸ್ತರಾಗಿ ಕ್ರೈಸ್ತ ವಿಶ್ವಾಸದಲ್ಲಿ ಬದುಕುತ್ತಲಿರುವಾಗ ಆ ಕ್ರಿಸ್ತನ ವಾಕ್ಯಗಳನ್ನು ತಿಳಿದವರಾದಾಗ್ಯೂ ಕ್ರಿಸ್ತನ ಮಾದರಿಯುತ ಜೀವಿತವನ್ನು ನಾವು ಅರಿತುಕೊಂಡಾಗ ಕ್ರಿಸ್ತನ ವಾಕ್ಯದ ಪ್ರತಿಯೊಂದು ಗುಣಾರ್ಥಗಳನ್ನು ನಾವು ಮನನ ಮಾಡಿದಾಗ್ಯೂ ಸಹ ಪಾಪಮಯವಾದಂತಹ ಜೀವಿತವನ್ನು ನಾವಿನ್ನೂ ತ್ಯಜಿಸದೇ ಇದ್ದೇವೆ. ಪಾಪ ಕೃತ್ಯಗಳನ್ನು ಮಾಡದೆ ನಾವು ಶುದ್ಧರಾಗಿ ಬದುಕುವಂತಹ ಜೀವಿತದಲ್ಲಿ ನಾವಿನ್ನೂ ತೊಡಗಿಸಿಕೊಂಡಿಲ್ಲ. ನಾವಿನ್ನೂ ಸಹ ಲೋಕರೂಢಿಯಲ್ಲಿರುವಂತಹ ಅನೇಕ ತಪ್ಪು ಅಪರಾಧಗಳನ್ನು ಮತ್ತು ಅಹಂಭಾವದಿಂದ, ದುರಾಚಾರದಿಂದ, ದುರ್ನಡತೆಗಳಿಂದ, ದುರ್ಮಾರ್ಗಗಳಿಂದ ಕೂಡಿದವರಾಗಿ ನಮ್ಮನ್ನು ನರಕದ ಹಾದಿಯಲ್ಲಿ ದೇವರ ಅನ್ಯೂನ್ಯತೆಯಿಂದ ಹೊರಗೆ ಜೀವಿಸುತ್ತಲಿದ್ದೇವೆ ಎಂಬುದಾಗಿ ನಾವು ತಿಳಿಯಬಹುದು. ಆದರೆ ಮುಖ್ಯ ಭಾಗ ಇಂದು ಜಕಾಯನ ಜೀವಿತದಲ್ಲಿ ಯೇಸುಸ್ವಾಮಿ ಪ್ರವೇಶ ಮಾಡಿದ ನಂತರ ಆತನ ಬದುಕಿನಲ್ಲಿ ಆದಂಥ ಪರಿವರ್ತನೆ, ಬದಲಾವಣೆಯನ್ನು ನಾವು ಗಮನಿಸುವಂತಹವರಾಗಿರೋಣ. ಜಕಾಯನ ಮೂಲಕವಾಗಿ ನಾವು ತಿಳುಕೊಳ್ಳುವಂತಹ ಗುಣಲಕ್ಷಣಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ದೇವರ ನಾಮದ ಮಹಿಮೆಗಾಗಿ ಜೀವಿಸುವುದಕ್ಕೆ ನಾವು ತೊಡಗಿಸಿಕೊಳ್ಳೋಣ. ಯೇಸುಸ್ವಾಮಿ ಯೆರೂಸಲೇಮಿನ ಪ್ರಯಾಣದ ವೇಳೆಯಲ್ಲಿ ಯೆರಿಕೋ ಊರನ್ನು ದಾಟಿ ಹೋಗುತ್ತಿದ್ದಂತಹ ವೇಳೆಯಲ್ಲಿ ಯೇಸುಸ್ವಾಮಿ ಬಹಳ ಪ್ರಖ್ಯಾತಿಯನ್ನು ಹೊಂದಿದಂತಹ ಆ ಸಂದರ್ಭದಲ್ಲಿ ಯೇಸುವಿನ ಬೋಧನೆಗಳು ಬಹಳ ಪರಿಣಾಮಕಾರಿಯಾಗಿ, ಅಧಿಕಾರಯುತವಾಗಿ, ಅಧಿಕೃತವಾಗಿ ಬೋಧಿಸುತ್ತಿದ್ದಾನೆ ಎಂಬುದಾಗಿ ಜಕಾಯನು ಕೇಳಿದವನಾಗಿ, ಅದ್ಭುತಗಳನ್ನು, ಮಹತ್ವಗಳನ್ನು ಮಾಡಿದ್ದಾನೆ ಎಂಬುದಾಗಿ ಜಕಾಯನು ತಿಳ್ಕೊಂಡಿದ್ದ. ಹಾಗಾಗಿ ಆತನ ಜೀವಿತದಲ್ಲಿ ಒಂದು ಅಪೇಕ್ಷೆಯನ್ನು ಪಡುತ್ತಾನೆ. ಯೇಸುವನ್ನು ನಾನು ದರ್ಶಿಸಬೇಕು, ಯೇಸುವನ್ನು ನಾನು ನೋಡಬೇಕು, ಯೇಸುವನ್ನು ನಾನು ಭೇಟಿ ಮಾಡಬೇಕು ಎನ್ನುವಂತಹ ಅಪೇಕ್ಷೆಯೊಡನೆ ಆತನು ಯೇಸು ಆ ಮಾರ್ಗವಾಗಿ ತನ್ನ ಮನೆಯ ದಾರಿಯಲ್ಲಿ ಆತನು ಬರುತ್ತಿದ್ದಾನೆ ಎಂಬುದ ಆ ವರ್ತಮಾನವನ್ನು ಕೇಳಿ ಆತನು ನೋಡುವುದಕ್ಕೆ ಮುಂದಾಗುತ್ತಾನೆ. ಜಕಾಯ ಬಹಳ ಗಿಡ್ಡ ಮನುಷ್ಯ, ಕುಳ್ಳ ಮನುಷ್ಯನಾಗಿದ್ದ. ಹಾಗಾಗಿ ಅಲ್ಲಿದ್ದಂತಹ ಜನರು ಯೇಸುವನ್ನು ಮುತ್ತಿಕೊಂಡದ್ದರಿಂದ ಆತನು ನೇರವಾಗಿ ಅಥವಾ ಹಿಂದುಗಡೆಯಿಂದ ಹೋದಂತಹ ವೇಳೆಯಲ್ಲಿ ಯೇಸುವನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಆತನು ತಿಳಿದವನಾಗಿ ಬಹಳ ಚುರುಕಿತನದಿಂದ, ಲವಲವಿಕೆಯಿಂದ ಅಲ್ಲಿದ್ದಂತಹ ಮರವನ್ನು ಹತ್ತುವಂತವನಾಗಿರ್ತಾನೆ. ಅಲ್ಲಿದ್ದಂತಹ ಮರವನ್ನು ಹತ್ತಿ ಯೇಸುವನ್ನು ನೋಡುವಂತಹ ಪ್ರಯತ್ನವನ್ನು ಆತನು ಮಾಡುವನಾಗ್ತಾನೆ. ಅವನ ವಿಷಯದಲ್ಲಿ ನಾವು ತಿಳ್ಕೊಳ್ಳಬೇಕಾದರೆ, ಈ ಜಕಾಯ ಸುಂಕದ ಗುತ್ತಿಗೆದಾರ ಮತ್ತು ಐಶ್ವರ್ಯವಂತ ಎಂಬುದಾಗಿ ಲೂಕನು ತನ್ನ ಸುವಾರ್ತೆಯಲ್ಲಿ ಬರೆಯುತ್ತಾನೆ. ಲೂಕನ ಸುವಾರ್ತೆಯಲ್ಲಿ ಮಾತ್ರ ಈ ಜಕಾಯನ ವಿಷಯವನ್ನು ನಾವು ಕಾಣುತ್ತೇವೆ. ಬರೆಯಲ್ಪಟ್ಟಂತಹ ಈ ಸಂಗತಿಗಳು ಲೂಕನ ಸುವಾರ್ತೆಯಲ್ಲಿ ಮಾತ್ರ ಬರೆಯಲ್ಪಟ್ಟದ್ದಾಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಸುಂಕದ ಗುತ್ತಿಗೆದಾರ ಎಂಬುದಾಗಿ ಜಕಾಯನನ್ನು ಪ್ರತಿಬಿಂಬಿಸ್ತಾನೆ ಇಲ್ಲಿ ಲೂಕ. ಯಾಕೆಂದ್ರೆ ರೋಮ್ ಸಾಮ್ರಾಜ್ಯಕ್ಕೆ ಎಲ್ಲ ಪ್ರಜೆಗಳು ತೆರಿಗೆ ಕಟ್ಟುವಂಥದ್ದಾಗಿರಬೇಕು, ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ತೆರಿಗೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಫ್ರಾಂಚೈಸಿಗಳಾಗಿ ಅವರು ಕೆಲವರನ್ನು ಆರಿಸಿಕೊಂಡು ರೋಮ್ ಸರ್ಕಾರದವರು ಅವರಿಗೆ ಗುತ್ತಿಗೆಯನ್ನು ನೀಡಿದರು. ಆ ಫ್ರಾಂಚೈಸಿಯನ್ನು ರೋಮ್ ಸಾಮ್ರಾಜ್ಯದಿಂದ ಇವರು ಪಡೆಕೊಂಡವರಾಗಿ
ರೋಮ್ ಸಾಮ್ರಾಜ್ಯದವರು, ರೋಮ್ ಸರ್ಕಾರ ಏನು ಒಂದು ತೆರಿಗೆಯನ್ನು ನಿಗದಿಪಡಿಸಿರುತ್ತದೆ, ಅದನ್ನು ಇವರು ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಇಷ್ಟನ್ನು ಕಟ್ಟಬೇಕಾದಂತಹ ತೆರಿಗೆ ಇವರ ಮೇಲೆ ಆ ಭಾರವು ಇತ್ತು. ಈ ಸುಂಕದ ಗುತ್ತಿಗೆದಾರನಾದಂತಹ ಲೂಕನ ಸುವಾರ್ತೆಯಲ್ಲಿ ಬರೆಯುವಂತಹ ವೇಳೆಯಲ್ಲಿ ಐಶ್ವರ್ಯವಂತನು ಎಂಬುದಾಗಿ ಬರೆಯುತ್ತಾನೆ. ಯಾಕಂದ್ರೆ ಈ ಗುತ್ತಿಗೆಯನ್ನು ಪಡೆದಂತಹ ಸುಂಕದವರು ನಿಗದಿಪಡಿಸಿದಂಥ ತೆರಿಗೆಗಿಂತ ಹೆಚ್ಚಾಗಿ ಇವರು ಪಡಕೊಳ್ಳುತ್ತಿದ್ದರು. ಸ್ನಾನಿಕನಾದ ಯೋಹಾನನು ತನ್ನ ಕಾರ್ಯವನ್ನು ಯೋರ್ದನ್ ಹೊಳೆಯಲ್ಲಿ ಸ್ನಾನ ದೀಕ್ಷೆಯನ್ನು ಕೊಡುತ್ತಿರತಕ್ಕಂತಹ ವೇಳೆಯಲ್ಲಿ ಅಲ್ಲಿ ಹೇಳುವಂತಹ ಮಾತು, ಜನರು ಆತನಿಂದ ಸ್ನಾನ ದೀಕ್ಷೆ ಹೊಂದುವುದಕ್ಕೆ ಬಂದಾಗ ನಾವೇನು ಮಾಡಬೇಕು ಎಂಬುದಾಗಿ ಹೇಳಿದ್ದರಿಂದ ಅವರು ಕೇಳುವಂಥ ಪ್ರಶ್ನೆಗೆ ಸ್ನಾನಿಕನಾದ ಯೋಹಾನನು ಹೇಳ್ತಾನೆ, ನೇಮಕ ಮಾಡಿದಂತಹ ತೆರಿಗೆಗಿಂತ ಹೆಚ್ಚಾಗಿ ನೀವು ಸುಲುಕೊಳ್ಳಬೇಡ್ರಿ ಅಥವಾ ಎಳಕೊಳ್ಳಬೇಡ್ರಿ, ಜನರಿಂದ ಅದನ್ನು ಕಿತ್ತುಕೊಳ್ಳಬೇಡ್ರಿ ಎಂಬುದಾಗಿ ಹೇಳ್ತಾನೆ. ಹಾಗಾಗಿ ಸುಂಕದ ಗುತ್ತಿಗೆದಾರನಾದಂತಹ ಈ ಜಕ್ಕಾಯ ಜನರಿಂದ ನೇಮಕ ಮಾಡಿದಂತಹ ಆ ಸುಂಕದ ಎಲ್ಲ ವಸೂಲಿಯನ್ನು ಹೆಚ್ಚಾಗಿ ಮಾಡಿಕೊಂಡದ್ದರಿಂದ ಈತನು ಅನೇಕ ಸುಂಕ ವಸೂಲಿ ಮಾಡುವಂತಹ ಸುಂಕದವರ ಸೂಪರ್ವೈಸರ್, ಮೇಲ್ವಿಚಾರಕ ಅಥವಾ ಚೀಫ್ ಟ್ಯಾಕ್ಸ್ ಕಲೆಕ್ಟರ್ ಎಂಬುದಾಗಿ ಈ ಜಕ್ಕಾಯನನ್ನು ಅಲ್ಲಿ ಪರಿಗಣಿಸಿದರು. ಹಾಗಾಗಿ ಈತನು ಅನೇಕ ಸುಂಕ ವಸೂಲಿ ಮಾಡುವಂಥವರಿಗೆ ಮೇಲ್ವಿಚಾರಕನಾಗಿ ಅಥವಾ ಚೀಫ್ ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ದರಿಂದ ಈತನು ಜನರಿಂದ ಅನೇಕ ಸುಂಕವನ್ನು ಹೆಚ್ಚಾಗಿ ವಸೂಲಿ ಮಾಡಿ ಐಶ್ವರ್ಯವಂತನಾಗಿದ್ದ ಎಂಬುದಾಗಿ ತಿಳಿದು ಬರುತ್ತದೆ. ಹಾಗಾಗಿ ಲೂಕನ ಈ ಪ್ರತಿಬಿಂಬ ಜಕ್ಕಾಯನ ವಿಷಯದಲ್ಲಿ ಸುಂಕದ ಗುತ್ತಿಗೆ ಎನ್ನುವಂಥದ್ದು ಜನರ ಮೇಲೆ ಹೆಚ್ಚಾದ ಭಾರವನ್ನು ತೆರಿಗೆ ಕಟ್ಟುವುದಕ್ಕೆ ಹೊರಿಸಿದ್ದನು. ಈ ಜಕ್ಕಾಯನು ಹೆಚ್ಚಾದಂಥ ತೆರಿಗೆಯನ್ನು ಈತನು ವಸೂಲು ಮಾಡಿಕೊಂಡವನಾಗಿ ಜನರಿಂದ ಈತನು ವಸೂಲು ಮಾಡಿ ಸರ್ಕಾರಕ್ಕೆ ಕಟ್ಟಬೇಕಾದಂತಹ ವಸೂಲಿಯನ್ನು ಅಥವಾ ಸುಂಕವನ್ನು ತಕ್ಕ ರೀತಿಯಲ್ಲಿ ಕಟ್ಟಿದವನಾಗಿದ್ದನು. ಹಾಗೆಯೇ ಜನರಿಂದ ನೇಮಕ ಮಾಡಿದಂಥ ಹೆಚ್ಚಾದಂಥ ತೆರಿಗೆಗಳನ್ನು ಈತನು ವಸೂಲಿ ಮಾಡುತ್ತಿದ್ದ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾಗಿ ಈ ಸುಂಕದವರನ್ನು ಈತನು ಯಹೂದ್ಯನಾಗಿದ್ದರೂ, ಇಸ್ರಾಯೇಲ್ ವಂಶಕ್ಕೆ ಸೇರಿದವನಾಗಿದ್ದರೂ ಜನರು ಈತನನ್ನು ಪಾಪಿಷ್ಟ ಅಥವಾ ಈತನು ದುರಾಚಾರ ಎನ್ನುವಂತಹ ವ್ಯಕ್ತಿಯಾಗಿ ಈತನನ್ನು ಪರಿಗಣಿಸಿದರು. ಯಾಕಂದ್ರೆ ಜನರಿಂದ ಹಣವನ್ನು ವಸೂಲಿ ಮಾಡಿದವನಾಗಿ ಅದನ್ನು ಕಿತ್ತುಕೊಂಡವನಾಗಿ ಕದ್ದುಕೊಂಡವನಾಗಿ ಇದ್ದುದರಿಂದ ಜಕ್ಕಾಯನನ್ನು ಯಾರೂ ಸಹ ಹತ್ತಿರಕ್ಕೆ ಸೇರಿಸುತ್ತಿರಲಿಲ್ಲ. ಈತನಿಗೆ ವಿಶೇಷವಾದಂತಹ ಅಧಿಕಾರವನ್ನು, ಯಾಕಂದರೆ ಈತನು ಸುಂಕದ ವಸೂಲಿಯ ಮಾಡುವಂತಹ ಸಂದರ್ಭದಲ್ಲಿ ಯಾರಾದರೂ ಕೊಡದೆ ಹೋದರೆ ಇವನ ಪರವಾಗಿ ನಿಲ್ಲುವುದಕ್ಕೂ, ಇವನ ಮೇಲೆ ಯಾರಾದರೂ ದೂರುಗಳನ್ನು ಅಥವಾ ಏನಾದರೂ ಆಪಾದನೆಗಳನ್ನು ಹೊರಿಸುವುದಕ್ಕೆ ಬಂದರೆ ರೋಮ್ ಸಾಮ್ರಾಜ್ಯದವರು ಇವನ ಪರವಾಗಿ ಇದ್ದುದರಿಂದ ಇವನನ್ನು ಯಾರೂ ಏನು ಮಾಡಲು ಸಾಧ್ಯವಾಗಿರಲಿಲ್ಲ. ಮತ್ತು ಇವನು ಇಟ್ಟಂತಹ ಕಟ್ಟಳೆಯ ನಿಯಮವೇ ತೆರಿಗೆ ವಿಷಯದಲ್ಲಿ ಅಂತಿಮವಾಗಿತ್ತು. ಹಾಗಾಗಿ ಈ ಮನುಷ್ಯನನ್ನು ಈತನು ಪಾಪಿಷ್ಟ, ಈತನು ಪಾಪಿ ಎಂಬುದಾಗಿ ಹೇಳುತ್ತಿದ್ದರು. ಶಾಸ್ತ್ರಿಗಳು, ಫರಿಸಾಯರು ಮತ್ತು ಮಹಾಯಾಜಕರು ಸಭಾಮಂದಿರಗಳಲ್ಲಿ ಈತನು ಪಾಪಿಷ್ಟನು ಎಂಬುದಾಗಿ, ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಕೆಲಸ ಮಾಡುತ್ತಿದ್ದಾನೆ ಅಥವಾ ಜೀವನ ಮಾಡುತ್ತಿದ್ದಾನೆ ಎಂಬುದಾಗಿ ಪರಿಗಣಿಸಿದರು. ಸಮಾಜದಲ್ಲಿ ಈತನನ್ನು ಪಾಪಿಷ್ಟರೆಂಬುದಾಗಿ ಪರಿಗಣಿಸಿದ್ದರೂ ರೋಮ್ ಸಾಮ್ರಾಜ್ಯಕ್ಕೆ ಈತನೊಬ್ಬ ಸುಂಕ ವಸೂಲಿ ಮಾಡಿದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಎಂಬುದಾಗಿ ಈತನನ್ನು ನಾವು ತಿಳಿಯಬಹುದು ಎಂಬುದಾಗಿ ವಾಕ್ಯಭಾಗ ನಮಗೆ ಹೇಳ್ತದೆ. ಇಂತಹ ಒಬ್ಬ ಮನುಷ್ಯ ಯೇಸುಸ್ವಾಮಿಯನ್ನು ನೋಡಬೇಕು, ದರ್ಶಿಸಬೇಕು ಎಂಬುದಾಗಿ ಆಲದ ಮರವನ್ನು ಹತ್ತುತ್ತಾನೆ. ಈತನ ಕಾರ್ಯವನ್ನು ಗಮನಿಸುವುದಾದರೆ ಈತನೊಬ್ಬ ಸಮಾಜದಲ್ಲಿ, ರೋಮ್ ಸಾಮ್ರಾಜ್ಯದಲ್ಲಿ ಈತನೊಬ್ಬ ಅತ್ಯುನ್ನತ ಸ್ಥಾನದಲ್ಲಿರುವಂತಹ, ಅಧಿಕಾರದಲ್ಲಿರುವಂತಹ ಒಬ್ಬ ವ್ಯಕ್ತಿ ಚಿಕ್ಕ ಮಗುವಿನಂತೆ ಓಡಿ ಹೋಗಿ ಆಲದ ಮರವನ್ನು ಹತ್ತಿ ಯೇಸುವನ್ನು ನೋಡುವಂತಹ ಪ್ರಯತ್ನ ಮಾಡುವಾಗ ಜನರು ಈತನ ಕಾರ್ಯವನ್ನು, ಈತನ ಲವಲವಿಕೆ ಚಟುವಟಿಕೆಯನ್ನು, ಈ ರೀತಿಯಾದಂತಹ ಕಾರ್ಯವನ್ನು ಕಂಡು ಈ ಜಕ್ಕಾಯನು ಯಾತಕ್ಕೆ ಮಾಡುತ್ತಾನೆ ಎಂಬುದಾಗಿ ಅಲ್ಲಿ ಗಮನಿಸುವಂತಹ ವೇಳೆಯಲ್ಲಿ ಯೇಸುವನ್ನು ನೋಡುವುದಕ್ಕೆ ತನ್ನನ್ನು ತಾನೇ ಮರೆತು ಬಿಟ್ಟಿದ್ದಾನೆ. ತನ್ನನ್ನು ತಾನು ಒಬ್ಬ ಸುಂಕದ ಗುತ್ತಿಗೆದಾರ, ಒಬ್ಬ ಐಶ್ವರ್ಯವಂತ ಎಂಬುದಾಗಿ ಮರೆತು ಚಿಕ್ಕ ಮಗುವಿನಂತೆ ಆತನು ಓಡಿ ಹೋಗಿ ಆ ಆಲದ ಮರವನ್ನು ಹತ್ತಿ ಯೇಸುವನ್ನು ನೋಡುವಂಥ ಪ್ರಯತ್ನವನ್ನು ಮಾಡುತ್ತಾನೆ. ಆತನು ಆಲದ ಮರವನ್ನು ಹತ್ತಿದ ಮೇಲೆ ಯೇಸು ಸ್ವಾಮಿ ಆ ಬಳಿಗೆ ಬಂದು ಆ ದಾರಿಯಲ್ಲಿ ಬರುವಾಗ ಯೇಸು ನಿಂತುಕೊಂಡು ಜಕ್ಕಾಯನನ್ನು ದೃಷ್ಟಿಸಿ ನೋಡ್ತಾನೆ. ನೋಡಿದ ಮೇಲೆ ಜಕ್ಕಾಯನೇ
ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂಬುದಾಗಿ ಅವನಿಗೆ ಹೇಳ್ತಾನೆ. ಅವನು ತಟ್ಟನೆ ಇಳಿದು ಬರ್ತಾನೆ. ನೋಡಿ, ಎಂತಹ ಭಾಗ್ಯಕರವಾದಂತಹ ಸಂಗತಿ. ಯೇಸು ಸ್ವಾಮಿ ಜಕ್ಕಾಯನು ಆತನು ನೋಡಲಪೇಕ್ಷಿಸಿ ಮರವನ್ನು ಹತ್ತಿದ. ಆದರೆ ಯೇಸು ಸ್ವಾಮಿ ಅವನಿರುವಂತಹ ಮರದ ಬಳಿಗೆ ಹೋಗಿ, ಜಕ್ಕಾಯನನ್ನು ಇಳಿದು ಬಾ, ನಿನ್ನ ಮನೆಯಲ್ಲಿ ನಾನು ಈ ಹೊತ್ತು ಇಳುಕೊಳ್ಳುತ್ತೇನೆ ಎಂಬುದಾಗಿ ಹೇಳ್ತಾನೆ. ಎಂತಹ ಆಶೀರ್ವಾದದ ಸಂಗತಿ ಜಕ್ಕಾಯನಿಗೆ ತಿಳಿದು ಬಂತು. ಜಕ್ಕಾಯನು ಬಹಳಷ್ಟು ಅಪೇಕ್ಷೆ ಇಟ್ಟವನಾಗಿ ಲವಲವಿಕೆಯಿಂದ ಒಬ್ಬ ಚಿಕ್ಕ ಮಗುವಿನಂತೆ ಓಡಿ ಹೋಗಿ ಆಲದ ಮರವನ್ನು ಹತ್ತುತ್ತಾನೆ. ಅಲ್ಲಿದ್ದಂಥ ಆಲದ ಮರವು ಬಹಳ ಸುಲಭವಾದಂಥ ರೀತಿಯಲ್ಲಿ ಹತ್ತುವುದಕ್ಕೆ ಸಾಧ್ಯವಾಗುತ್ತದೆ ಎಂಬುದಾಗಿ ವಿದ್ವಾಂಸರು ತಿಳಿಸ್ತಾರೆ. ಹಾಗಾಗಿ ಈತನೊಬ್ಬ ಚಿಕ್ಕ ಮಗುವಿನಂತೆ ಓಡಿ ಹೋಗಿ ಹತ್ತಿ ಯೇಸು ಸ್ವಾಮಿ ನೋಡಿದಂತಹ ವೇಳೆಯಲ್ಲಿ ಇಲ್ಲಿ ನಡೆಯುವಂತಹ ಘಟನೆ ಏನೆಂದರೆ, ಯೇಸು ಸ್ವಾಮಿ ಸ್ವತಃ ಜಕ್ಕಾಯನ ಬಳಿಗೆ ಹೋಗಿ ಮಾತನಾಡಿಸಿ ಸಂಭಾಷಣೆ ಮಾಡಿ, ನಿನ್ನ ಮನೆಯಲ್ಲಿ ನಾನು ಇವತ್ತು ಇಳಿಕೊಳ್ಳುತ್ತೇನೆ, ನೀನು ಇಳಿದು ಬಾ ಎಂಬುದಾಗಿ ಹೇಳಿದಾಗ ಕೂಡಲೇ ಅವನು ಆ ಮರವನ್ನು ಇಳಿದು ಕೆಳಗೆ ಬಂದು ಆತನನ್ನು ಮನೆಗೆ ಸಂತೋಷವಾಗಿ ಕರ್ಕೊಂಡು ಹೋಗ್ತಾನೆ. ಎಷ್ಟು ಆನಂದಕರವಾದಂತಹ ಸಂತೋಷಕರವಾದಂತಹ ಸಂಗತಿ. ಯಾಕಂದರೆ ಕೇವಲ ನೋಡಲು ಅಪೇಕ್ಷಿಸಿದಂಥ, ಆತನ ದರ್ಶನವನ್ನು ಕಾಣಬೇಕೆಂಬುದಾಗಿ ಅಪೇಕ್ಷೆ ಮಾಡಿದಂತಹ ಆ ಜಕ್ಕಾಯನಿಗೆ ಯೇಸು ಸ್ವಾಮಿ ಇವತ್ತು ನಿನ್ನ ಮನೆಯಲ್ಲಿ ನಾನು ಇಳುಕೊಳ್ಳುತ್ತೇನೆ ಎಂಬುದಾಗಿ ಆತನು ಹೇಳುವಂತವನಾಗಿರ್ತಾನೆ. 18ನೇ ಅಧ್ಯಾಯದಲ್ಲಿ ಗಮನಿಸುವಾಗ, 18ನೇ ಅಧ್ಯಾಯ 15ರಿಂದ 17ನೇ ವಚನವನ್ನು ಗಮನಿಸುವಾಗ, ಚಿಕ್ಕ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಳಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡ್ರಿ ಎಂಬುದಾಗಿ ಹೇಳ್ತಾನೆ. ಯಾಕಂದರೆ ಈ ಜಕ್ಕಾಯನು ಸಹ ಚಿಕ್ಕ ಮಗುವಿನಂತೆ ಆತನು ಯೇಸುವನ್ನು ನೋಡಲು ಅಪೇಕ್ಷಿಸಿದ್ದರಿಂದ ಚಿಕ್ಕ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಳಿಸಿರಿ ಎಂಬುದಾಗಿ ಹೇಳುತ್ತಾನೆ, ಅವರಿಗೆ ಅಡ್ಡಿ ಮಾಡಬೇಡ ಎಂಬುದಾಗಿ. ಹಾಗೆ ಯಾವ ರೀತಿಯಲ್ಲಿ ಆತನು ತನ್ನನ್ನು ತಗ್ಗಿಸಿಕೊಂಡನು. ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಹೇಳ್ತದೆ, ನೀವು ತಿರುಗಿಕೊಂಡು ಶಿಶುಗಳಂತೆ ಚಿಕ್ಕ ಮಕ್ಕಳಂತೆ ನೀವು ಆಗದೆ ಹೋದರೆ ದೇವರ ರಾಜ್ಯವನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಮತ್ತಾಯ 18ರಲ್ಲಿ ಹೇಳ್ತಾನೆ. ಹಾಗೆ ಪ್ರಿಯರೇ, ನಾವು ತಿರುಗಿಕೊಂಡು ನಾವು ದೇವರನ್ನು ನೋಡುವುದಕ್ಕೆ, ದೇವರನ್ನು ಸೇವಿಸುವುದಕ್ಕೆ, ದೇವರ ದರ್ಶನವನ್ನು ಪಡೆಯುವುದಕ್ಕೆ ನಾವು ಚಿಕ್ಕ ಮಗುವಿನಂತೆ ಆ ಇನ್ನೋಸೆಂಟ್, ಆ ಮುಗ್ಧತೆಯ ಭಾವನೆಯಿಂದ, ಆ ಒಂದು ಲವಲವಿಕೆಯಿಂದ, ಚಟುವಟಿಕೆಯಿಂದ ನಾವು ಕ್ರಿಸ್ತನನ್ನು ಎದುರುಗೊಳ್ಳುವುದಕ್ಕೆ ಬಂದರೆ ಸ್ವಾಮಿ ನಮ್ಮ ಮನೆಯಲ್ಲಿ ಬಂದು ಇಳುಕೊಳ್ಳುವಂತವನಾಗಿರ್ತಾನೆ. ನೀವು ದೇವರ ಸಮೀಪಕ್ಕೆ ಬಂದಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುತ್ತಾನೆ. ಯಾಕೋಬ 4:8ರಲ್ಲಿ ಹೇಳಿದಂತೆ, ಯಾಕೋಬ 4:8ರಲ್ಲಿ ತಿಳಿಸಿದಂತೆ, ನಾವು ದೇವರ ಸಮೀಪಕ್ಕೆ ಬಂದರೆ ಆಗ ಆತನು ನಮ್ಮ ಸಮೀಪಕ್ಕೆ ಬರುವವನಾಗಿರ್ತಾನೆ. ಇಲ್ಲಿ ಜಕ್ಕಾಯನು ಯೇಸುವನ್ನು ನೋಡಲು ಅಪೇಕ್ಷಿಸಿದ, ಆದರೆ ಯೇಸು ಸ್ವಾಮಿ ಸ್ವತಃ ಅವನ ಮನೆಯಲ್ಲಿ ನಾನು ಇಳುಕೊಳ್ಳಬೇಕೆಂಬುದಾಗಿ ನಿರ್ಧರಿಸಿ, ಜಕ್ಕಾಯನು ನೀನು ಮರದಿಂದ ತಟ್ಟನ್ನು ಇಳಿದು ಬರಬೇಕು, ನಾನು ನಿನ್ನ ಮನೆಯಲ್ಲಿ ಇಳುಕೊಳ್ಳುತ್ತೇನೆ ಎಂಬುದಾಗಿ ಹೇಳ್ತೇನೆ. ಎಂತಹ ಇನ್ವಿಟೇಷನ್, ಎಂಥ ಆಹ್ವಾನ ಇದು! ಸ್ವಾಮಿಯನ್ನು ಕರೆಯದೇ ಇದ್ದಂತಹ, ಕೇವಲ ನೋಡಲು ಅಪೇಕ್ಷೆ ಮಾಡಿದಂತಹ ಜಕ್ಕಾಯನಿಗೆ ಸ್ವತಃ ಸ್ವಾಮಿಯೇ ನಾನು ನಿನ್ನ ಮನೆಯಲ್ಲಿ ಬಂದು ಇಳುಕೊಳ್ಳುತ್ತೇನೆ ಎಂಬುದಾಗಿ ಹೇಳುವಂತವನಾಗಿರ್ತಾನೆ. ಸಂತೋಷದಿಂದ, ಆನಂದಕರವಾದಂತಹ ಮನಸ್ಸಿನಿಂದ, ಹೃದಯದಿಂದ ಜಕ್ಕಾಯನು ಯೇಸುವಿನೊಂದಿಗೆ ತನ್ನ ಮನೆಗೆ ಹೋಗುವಂತವನಾಗಿರ್ತಾನೆ. ಆ ಸಂದರ್ಭದಲ್ಲಿ ಜಕ್ಕಾಯನು ತನ್ನ ಮನೆಗೆ ಯೇಸು ಸ್ವಾಮಿಯನ್ನು ಕರೆಕೊಂಡು ಹೋದಾಗ, ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂಬುದಾಗಿ ಅವನ ಅಕ್ಕಪಕ್ಕದ ನೆರೆಯವ ಎಲ್ಲ ಮನೆಯವರೆಲ್ಲರೂ ಸಹ, ಎಲ್ಲ ಜನರು ಮುಳುಗುಟ್ಟುವಂತವರಾಗಿರ್ತಾರೆ. ಯಾಕಂದರೆ ಆತನು ಒಬ್ಬ ಪಾಪಿ ಎಂಬುದಾಗಿ ಎಲ್ಲರೂ ಪರಿಗಣಿಸಿದರು. ತೆರಿಗೆ ವಸೂಲಿ ಮಾಡುತ್ತಿದ್ದದ್ದು ನೇಮಕಗೊಂಡಿರುವಂತಹ ತೆರಿಗೆಗಿಂತಲೂ ಹೆಚ್ಚಾಗಿ ಜನರಿಂದ ಕಿತ್ತುಕೊಂಡಂತಹ ಮತ್ತು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆದುಕೊಂಡನು ಎಂಬುದಾಗಿ ಅವನನ್ನು ಪಾಪಿ ಎಂಬುದಾಗಿ ಜನರೆಲ್ಲರೂ ಪರಿಗಣಿಸಿದ್ದರು. ಸಮಾಜದಲ್ಲಿ ಅವನನ್ನು ಪಾಪಿಷ್ಟ ಎಂಬುದಾಗಿ ಅವನನ್ನು ಪರಿಗಣಿಸಿದರು. ಆತನಿಗೆ ಸ್ನೇಹಿತ ಬಳಗವಾಗಿರುವುದಾದರೂ ಅಥವಾ ಜನಸಂದಣಿ ಇರುವಂತಹ ಒಕ್ಕುಗಳಿಕೆ ಇರುವಂಥವರು ಕೇವಲ ಅಲ್ಪ ಜನರೇ ಆಗಿದ್ದರೆ ವಿನಃ ಮತ್ತಾರೂ ಇರಲಿಲ್ಲ ಪ್ರಿಯರೇ. ಹಾಗಾಗಿ ಆತನ ಸಹವಾಸದಲ್ಲಿ ಯಾರೂ ಇರಲಿಲ್ಲ. ಆತನಿಗೆ ಕೆಲವು ರೋಮ್ ಸಾಮ್ರಾಜ್ಯದ ಸೈನಿಕರು ಮತ್ತು ಅಧಿಕಾರಿಗಳು, ಇಲ್ಲವೇ ಕೆಲವು ಜನರು ಮಾತ್ರ ಇವನಿಗೆ ಬಹಳ ಆತ್ಮೀಯರಾಗಿದ್ದರು. ಆದರೆ ಇಂತಹ ಪಾಪಿಯ ಮನೆಗೆ ಯೇಸು ಸ್ವಾಮಿ ಸ್ವತಃ ಹೋಗುವಂತವನಾಗಿದ್ದಾನೆ. ಯಾಕೆ ಈ ಮನುಷ್ಯ, ಈ ಯೇಸು ಈ ಪಾಪಿಷ್ಟನ ಮನೆಗೆ ಹೋಗಿ ಇಳುಕೊಳ್ಳುವುದಕ್ಕೆ ಮುಂದಾಗಿದ್ದಾನೆ ಎಂಬುದಾಗಿ ಹೇಳುವಾಗ, ಆ ಯಾವುದೇ ಮಾತುಗಳನ್ನು ಗುಣಗುಟ್ಟುವಂತಹ ಸಂಗತಿಗಳನ್ನು ಯೇಸುವಾಗಲಿ ಜಕ್ಕಾಯನಾಗಲಿ ತಮ್ಮ ಕಿವಿಗಳಿಗೆ ಹಾಕಿಕೊಳ್ಳಲೇ ಇಲ್ಲ. ಈಗ ನಡೆಯುವಂತಹ ಘಟನೆಯನ್ನು ನಾವು ಗಮನಿಸಬೇಕು ಪ್ರೇರೆ. 8ನೇ ವಚನದಲ್ಲಿ ಲೂಕನು ಬರೆಯುತ್ತಾನೆ, ಸ್ವಾಮಿಗೆ ಜಕ್ಕಾಯನು ನಿಂತುಕೊಂಡು ಹೇಳುವಂತ ಮಾತು, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ,
ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂಬುದಾಗಿ ಜಕ್ಕಾಯನು ಹೇಳ್ತಾನೆ. ಎಂಥ ಮಾತು ಇದು! ಯೇಸು ಸ್ವಾಮಿ ಕೇವಲ ನಿನ್ನ ಮನೆಯಲ್ಲಿ ಬಂದು ನಾನು ಇಳುಕೊಳ್ಳುತ್ತೇನೆ ಎಂಬುದಾಗಿ ಹೇಳಿದ ಅಷ್ಟೇ. ಆದರೆ ಜಕ್ಕಾಯನಲ್ಲಿ ಒಂದು ಹೊಸದಾದಂತಹ ಮಾರ್ಪಾಡುಗಳು, ಬದಲಾವಣೆಗಳು, ಪರಿವರ್ತನೆಗಳನ್ನು ಇಲ್ಲಿ ನಾವು ಕಾಣುತ್ತಿದ್ದೇವೆ. ಆತನು ನೋಡಲು ಅಪೇಕ್ಷೆ ಮಾಡಿದಂತಹ ಕ್ಷಣದಿಂದ ಸ್ವತಃ ಯೇಸುವೇ ಅವನ ಬಳಿಗೆ ಬರುತ್ತಾನೆ. ತಟ್ಟನೆ ಇಳಿದು ಬಾ, ನಾನು ನಿನ್ನ ಮನೆಯಲ್ಲಿ ಇಳುಕೊಳ್ಳುತ್ತೇನೆ ಎಂಬುದಾಗಿ ಹೇಳ್ತಾನೆ. ಮನೆಗೆ ಕರೆಕೊಂಡು ಹೋದಾಗ ಜನರು ಯೇಸುವಿನ ವಿರುದ್ಧವಾಗಿ, ಈ ಪಾಪಿಷ್ಠನಾದಂಥ ಜಕ್ಕಾಯನ ವಿರುದ್ಧವಾಗಿ ಗುಣಗುಟ್ಟುವವರಾಗ್ತಾರೆ. ಆದರೂ ಸಹ ಇದು ಯಾವುದಕ್ಕೂ ಸಹ ಆತನು ಕಿವಿಗೊಡದೆ, ಮನಸ್ಸು ಕೋರದೆ, ತನ್ನನ್ನು ತಾನು ಸಂತೋಷದಿಂದ, ಆನಂದದಿಂದ ಪರಿವರ್ತನೆ ಮಾಡಿಕೊಳ್ಳುವಂತಹ, ಬದಲಾವಣೆ ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿ ಯೇಸುವಿನ ಮುಂದೆ ತನ್ನ ಜೀವಿತದ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಅರಿಕೆ ಮಾಡುವವನಾಗಿರ್ತಾನೆ. ಸ್ವಾಮಿ, ನಾನು ಸುಂಕದವರ ಎಲ್ಲ ವಸೂಲಿ ಮಾಡುವಂತಹ ಜನರಿಗೆ ಮೇಲ್ವಿಚಾರಕನಾಗಿ, ಚೀಫ್ ಟ್ಯಾಕ್ಸ್ ಕಲೆಕ್ಟರ್ ಆಗಿ ನಾನೇನಾದರೂ ಹಣ ಸಂಪಾದನೆಯನ್ನು ಅನ್ಯಾಯವಾಗಿ ಮಾಡಿದ್ದರೆ ಅದನ್ನು ನಾನು 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಮತ್ತು ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಎಂಬುದಾಗಿ ಅಲ್ಲಿ ಆತನು ಅರಿಕೆ ಮಾಡ್ತಾನೆ, ಅಲ್ಲಿ ಆತನು ಪ್ರಮಾಣ ಮಾಡ್ತಾನೆ ಪ್ರಿಯರೇ. ಯಾಕೆಂದರೆ ಸ್ವಾಮಿಯ ಆಗಮನ, ಸ್ವಾಮಿಯ ಪ್ರವೇಶ, ಯೇಸುವಿನ ಆಗಮನ ಅವನ ಮನೆಯೊಳಗೆ ಆತನ ಜೀವಿತವನ್ನು ಪರಿವರ್ತನೆಯೆಡೆಗೆ, ಬದಲಾವಣೆಯೆಡೆಗೆ ಮಾರ್ಪಡಿಸುವಂತೆ ಮಾಡುತ್ತದೆ. ಹಾಗಾಗಿ ಇದು ಆತನು ಹೇಳುವಂತಹ ಮಾತನಲ್ಲ, ಇದು ಆತನ ಅರಿಕೆಯ ಬದಲಾಗಿ ಸ್ವಾಮಿಯ ಪ್ರವೇಶದಿಂದ, ಸ್ವಾಮಿಯ ಆಗಮನದಿಂದ ಜಕ್ಕಾಯನು ತನ್ನನ್ನೇ ಆತನು ಪರಿಶುದ್ಧಿಸಿಕೊಳ್ಳುತ್ತಾನೆ. ಜಕ್ಕಾಯನ ನಿಜವಾದ ಹೆಸರು ಪ್ಯೂರ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಹೇಳ್ತದೆ. ಜಕ್ಕಾಯನಿಗೆ ಆ ಜಕ್ಕಾಯ ಎನ್ನುವಂಥ ಹೆಸರಿನ ಅರ್ಥ ಆಂಗ್ಲ ಭಾಷೆಯಲ್ಲಿ ಪ್ಯೂರ್ ಎಂಬುದಾಗಿ. ಆದರೆ ಇಷ್ಟು ದಿನ ಅವನು ಯೇಸುವನ್ನು ದರ್ಶಿಸುವುದಕ್ಕಿಂತ ಮುಂಚಿತವಾಗಿ, ಯೇಸುವನ್ನು ದರ್ಶಿಸುವುದಕ್ಕೆ ಇನ್ನೇನು ಆತನು ತೊಡಗಿಸಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಆತನ ಹೆಸರಿನಲ್ಲಿ ಮಾತ್ರ ಪ್ಯೂರ್ ಅಥವಾ ಶುದ್ಧವುಳ್ಳವನಾಗಿದ್ದ. ಆದರೆ ಕೃತ್ಯದಲ್ಲಿ ಶುದ್ಧತೆಯುಳ್ಳವನಾಗಿರಲಿಲ್ಲ. ಆದರೆ ಯೇಸುವಿನ ಪ್ರವೇಶ, ಯೇಸುವಿನ ಆಗಮನ, ಯೇಸುವಿನ ಆತನ ಜೀವಿತದೊಳಗೆ ಪ್ರವೇಶ ಮಾಡಿದ ತಕ್ಷಣ ಆತನ ಕೃತ್ಯ, ಆತನ ವರ್ತನೆ, ಆತನ ಸ್ವಭಾವ, ಆತನ ಜೀವಿತವು ಶುದ್ಧತೆಯೆಡೆಗೆ ಬಂತು. ನೂತನ ಜೀವಿತಕ್ಕೆ ಕಾಲಿಟ್ಟವನಾದ. ಪೂರ್ವ ಸ್ವಭಾವವನ್ನು, ಪೂರ್ವ ಜೀವಿತವನ್ನು ಎಲ್ಲವನ್ನು ಆತನು ತ್ಯಜಿಸಿ ನೂತನ ಜೀವಿತವನ್ನು ಕ್ರಿಸ್ತನ ಮೂಲಕವಾಗಿ ಆತನು ಪಡೆದುಕೊಂಡವನಾದ. ಕೊರಿಂಥದ 2ನೇ ಪತ್ರ 5ನೇ ಅಧ್ಯಾಯ 16ನೇ ವಚನ. ಕೊರಿಂಥದ 2ನೇ ಪತ್ರ 5ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳ್ತದೆ, ಹೀಗಿರಲಾಗಿ ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಅವರು ನೂತನ ಸೃಷ್ಟಿಯಾದರು, ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಎಂಬುದಾಗಿ. ಬೇರೆ ಜಕ್ಕಾಯನ ಜೀವಿತದಲ್ಲಿ, ಜಕ್ಕಾಯನ ಹೃದಯದಲ್ಲಿ, ಜಕ್ಕಾಯನ ಮನೆಯೊಳಗೆ ಯೇಸುವಿನ ಪ್ರವೇಶ, ಯೇಸುವಿನ ಆಗಮನ ಆದ ನಂತರ ಪೂರ್ವ ಜೀವಿತ, ಆ ಎಲ್ಲ ಕೆಟ್ಟ ಜೀವಿತವು, ಪಾಪಿಷ್ಟವಾದಂತಹ ಜೀವಿತವು ಎಲ್ಲವೂ ಮಾರ್ಪಾಡಾಗಿ ಆತನು ನೂತನ ಜೀವಿತಕ್ಕೆ, ನೂತನ ಸ್ವಭಾವಕ್ಕೆ, ನೂತನ ಬದುಕಿಗೆ ಆತನು ಕಾಲಿಟ್ಟವನಾದ. ಹಾಗಾಗಿ ಹೇಳ್ತಾನೆ, ಧರ್ಮಶಾಸ್ತ್ರದ ನಿಯಮವನ್ನು ಆತನು ಹೇಳುವಂಥವನಾಗಿರ್ತಾನೆ. ಅನ್ಯಾಯವಾಗಿ ಕಿತ್ತುಕೊಂಡ್ರೆ 4ರಷ್ಟು ಹಿಂದಕ್ಕೆ ಕೊಡಬೇಕು ಎಂಬುದಾಗಿ ಧರ್ಮಶಾಸ್ತ್ರದಲ್ಲಿತ್ತು. ಬಡವರ ಕಡೆಗೆ ದಯೆ, ಕನಿಕರ, ಇಂತಹ ಸ್ವಭಾವದಿಂದ ಅವರನ್ನು ಪೋಷಿಸಬೇಕು ಎನ್ನುವಂಥದ್ದು ಧರ್ಮಶಾಸ್ತ್ರದಲ್ಲಿ ಅಡಕವಾಗಿರುವಂಥದ್ದಾಗಿತ್ತು. ಯಹೂದ್ಯನಾಗಿ, ಇಸ್ರಾಯೇಲ್ ವಂಶದವನಾಗಿ ಜಕ್ಕಾಯನು ಹೆಸರಿನಲ್ಲಿ ಮಾತ್ರ ಶುದ್ಧತೆಯನ್ನು ಹೊಂದಿದ್ದ. ಆದರೆ ಜೀವಿತದಲ್ಲಿ ಕೃತ್ಯದ ಮೂಲಕವಾಗಿ ಆತನು ಶುದ್ಧಾಚಾರದಲ್ಲಿ ಬದುಕುತ್ತಿರಲಿಲ್ಲ. ಆದರೆ ನಿಜವಾದಂತಹ ಆ ದೈವಿಕ ಪ್ರೇರಣೆಯನ್ನು ಹೊಂದಿದಂಥ, ಯೇಸುವಿನ ಆಗಮನ, ಯೇಸುವಿನ ಪ್ರವೇಶವನ್ನು ಬರಮಾಡಿಕೊಂಡಂತಹ ಜಕ್ಕಾಯನಿಗೆ ಈಗ ನಿಜಕ್ಕೂ ಹೆಸರಿಗೆ ತಕ್ಕ ಹಾಗೆ ಆತನು ಶುದ್ಧನಾಗಿ, ಪವಿತ್ರತೆಯುಳ್ಳವನಾಗಿ ಬದುಕುವಂತ ಪ್ರಯತ್ನವನ್ನು ಮಾಡಿ ಅಲ್ಲಿ ಪ್ರಮಾಣ ಮಾಡುತ್ತಾನೆ. ಯೇಸು ಈ ಮಾತನ್ನು ಕೇಳಿದ ಕೂಡಲೇ ಯೇಸು ಹೇಳುವಂತಹ ಮಾತು, ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯಿತು, ಇವನು ಸಹ ಅಬ್ರಹಾಮನ ವಂಶಕನಲ್ಲವೇ ಎಂಬುದಾಗಿ ಹೇಳ್ತಾನೆ. ಕೇವಲ ಆತನ ಮಾತಿನ ಅರಿಕೆಯಿಂದ ಆತನ ನಂಬಿಕೆ ಎಷ್ಟು, ಆತನ ಜೀವಿತ ಏನೆಂಬುದನ್ನು ಯೇಸು ತಿಳುಕೊಂಡವನಾಗಿ ಈತನು ಅಬ್ರಹಾಮನ ವಂಶಕನು. ಈ ಮನೆಗೆ ರಕ್ಷಣೆ ಆಯಿತು. ಕೇವಲ ಅದು ಜಕ್ಕಾಯನಿಗೆ ಮಾತ್ರ ರಕ್ಷಣೆ ಅಲ್ಲ, ಜಕ್ಕಾಯನ ಎಲ್ಲ ಮನೆತನದವರಿಗೆ, ಕುಟುಂಬದ ಸದಸ್ಯರಿಗೆ, ಮತ್ತು ಆತನು ಅರ್ಧದಷ್ಟು ತನ್ನ ಆಸ್ತಿಯನ್ನು ಯಾವ ಬಡವರಿಗೆ ನೀಡುವವನಾಗಿರ್ತಾನೋ ಅವರೆಲ್ಲರಿಗೂ ಸಹ ಅದು ರಕ್ಷಣೆಯ ಮಾರ್ಗ, ಜೀವದಲ್ಲಿ ಸೇರುವಂತಹ, ನಿತ್ಯ ಜೀವವನ್ನು ಪಡೆಯುವಂತಹ, ದೇವರ ಅನ್ಯೋನ್ಯತೆಯಲ್ಲಿ, ದೇವರ ಆಶೀರ್ವಾದದಲ್ಲಿ ಭಾಗಿಯಾಗುವಂತಹ ಆಶೀರ್ವಾದವನ್ನು ಇಲ್ಲಿ ನಾವು ಕಾಣುವಂಥವರಾಗಿರ್ತೇವೆ. ಬೇರೆ
ಯೇಸು ಸ್ವಾಮಿ ಒಬ್ಬ ಶ್ರೀಮಂತನ ಬಳಿಗೆ ಹೋಗುವಂತವನಾಗಿದ್ದಾಗ ಶ್ರೀಮಂತನು ಯೇಸು ಸ್ವಾಮಿಯನ್ನು ಕೇಳುತ್ತಾನೆ, ನಾನು ನಿತ್ಯ ಜೀವಕ್ಕೆ ಸೇರಬೇಕಾದರೆ ಏನು ಮಾಡಬೇಕೆಂಬುದಾಗಿ. ನಿನ್ನ ಆಸ್ತಿಯನ್ನು ಮಾರಿ ಬಂದಂಥ ಹಣವನ್ನು ಬಡವರಿಗೆ ನೀನು ಕೊಡು ಎಂಬುದಾಗಿ ಹೇಳುತ್ತಾನೆ. ಆಗ ಆ ಮನುಷ್ಯ ಏನು ಹೇಳ್ತಾನೆ, ಆ ಒಂದು ಸ್ಥಿತಿಗತಿಗಳನ್ನು, ಯೇಸುವಿನ ಮಾತುಗಳನ್ನು ಕೇಳಿ ಆತನಿಗೆ ಆ ಮಾತನ್ನು ಆಲಿಸದೆ ಅಥವಾ ಆ ಮಾತಿಗೆ ತಕ್ಕಂತೆ ಜೀವಿಸುವುದಕ್ಕೆ ಮನಸ್ಸು ಕೊಡದೆ ಹಿಂತಿರುಗಿ ಹೋಗುತ್ತಾನೆ. ಯೇಸು ಹೇಳಿದಂಥ ಆ ಮಾತಿಗೆ ಈತನು ಮಾಡುವಂತಹ ಕೃತ್ಯ, ಆತನು ಯೇಸುವಿನ ಮಾತಿಗೆ ಲಕ್ಷ್ಯ ಕೊಡಲಿಲ್ಲ, ವಿಧೇಯತೆಯನ್ನು ತೋರಲಿಲ್ಲ. ಹಾಗಾಗಿ ಹಣಕ್ಕಾಗಿ ಅಥವಾ ಅವನ ಆಸ್ತಿಯ ವಿಷಯದಲ್ಲಿ ಆತನು ಹೆಚ್ಚು ತಲ್ಲೀನನಾದ್ದರಿಂದ ಆತನು ಯೇಸುವಿನಿಂದ ಹೊರಟು ದೂರ ಹೋಗುವಂಥವನಾಗಿರ್ತಾನೆ. ಯೇಸುವಿನಿಂದ ಹೊರಟು ದೂರ ಹೋಗುವಂಥದ್ದಲ್ಲ, ಬದಲಾಗಿ ಯೇಸುವಿನ ಅನ್ಯೂನ್ಯತೆಯಿಂದ, ನಿತ್ಯ ಜೀವದಿಂದ ಹೊರಟು ಹೋಗುವುದಕ್ಕೆ ಅದು ಆತನಾಡಿದಂತಹ ಮಾತು, ಆತನು ಮಾಡಿದಂತಹ ಕೃತ್ಯವಾಗಿರುತ್ತದೆ. ಯೇಸು ಹೇಳಿದಂತಹ ಮಾತಿಗೆ ಯಾವುದೇ ರೀತಿಯಾದಂತಹ ವಿಧೇಯತೆಯನ್ನು ತೋರದಂತಹ ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಂತಹ ಶ್ರೀಮಂತನ ಮಾತಿಗೆ ಇಲ್ಲಿ ಯೇಸು ಸ್ವಾಮಿ ಬಂದು ಯಾವುದೇ ರೀತಿಯಾದಂತಹ ಮಾತುಗಳನ್ನು ಈ ರೀತಿ ಜಕ್ಕಾಯನಿಗೆ ಹೇಳಲಿಲ್ಲ. ಆದರೆ ಜಕ್ಕಾಯನು ಇಲ್ಲಿ ಯೇಸುವಿನ ಆಗಮನದ ನಂತರ, ಯೇಸುವಿನ ದರ್ಶನದ ನಂತರ, ಯೇಸುವು ತನ್ನ ಬಾಳ್ವೆಯಲ್ಲಿ ತನ್ನ ಮನೆಯೊಳಗೆ ಪ್ರವೇಶ ಮಾಡಿದ ನಂತರ ಆತನ ಪರಿವರ್ತನೆ, ಬದಲಾವಣೆ ಆಗ್ತದೆ. ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಆತನು ಪ್ರಶ್ನೆಯನ್ನು ಕೇಳಿ, ನಾನು ಒಳ್ಳೆಯವನಾಗಬೇಕು ಮತ್ತು ನಾನು ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ಕೇಳಿದಂಥ ಪ್ರಶ್ನೆಗೆ ಯೇಸು ಕೊಟ್ಟಂಥ ಉತ್ತರಕ್ಕೆ ಆತನು ತಿರಸ್ಕಾರವನ್ನು ತೋರಿ, ಆತನು ತನ್ನ ಆಸ್ತಿಯ ಮೇಲಿದ್ದಂತಹ, ತನ್ನ ಎಲ್ಲ ಸೊತ್ತಿನ ಮೇಲಿದ್ದಂತಹ ಆ ಒಂದು ಆಶೆಯಿಂದ ಯೇಸುವನ್ನು ತಿರಸ್ಕರಿಸಿ ಹೋಗುತ್ತಾನೆ. ಇಲ್ಲಿ ಜಕ್ಕಾಯನು ಯೇಸುವಿನ ಮಾತುಗಳಿಗೆ ವಿಧೇಯತೆಯನ್ನು ತೋರಿ ತನ್ನ ಜೀವಿತವನ್ನು ಪರಿವರ್ತನೆಯಡೆಗೆ, ಬದಲಾವಣೆಗೆ ನಡೆಸಿಕೊಂಡು ರಕ್ಷಣೆಯಲ್ಲಿ, ನಿತ್ಯ ಜೀವನದಲ್ಲಿ, ದೇವರ ಅನ್ಯೂನ್ಯತೆಯಲ್ಲಿ ಆಶೀರ್ವಾದವನ್ನು ಹೊಂದುವುದಕ್ಕೆ ಆತನು ಪಾತ್ರನಾಗುತ್ತಾನೆ. ಯಾಕಂದ್ರೆ ಯೇಸುವು ಯಾರ ಹೃದಯದಲ್ಲಿ, ಯೇಸುವು ಯಾರ ಬದುಕಿನಲ್ಲಿ, ಯೇಸುವು ಯಾರ ಜೀವನದಲ್ಲಿ, ಯೇಸುವು ಯಾರ ಮನೆಗಳಲ್ಲಿ, ಸಮುದಾಯಗಳಲ್ಲಿ, ಕುಟುಂಬದಲ್ಲಿ ಇರುತ್ತಾನೋ ಅವರು ದಿನದಿಂದ ದಿನಕ್ಕೆ ಪುನರುಜ್ಜೀವನವಾಗಿ, ಪರಿವರ್ತನೆಯಿಂದ, ಬದಲಾವಣೆಯಿಂದ ತುಂಬಿಕೊಂಡವರಾಗಿ ಅವರ ಇಹಲೋಕದ ಎಲ್ಲ ಸ್ವಭಾವಗಳು ತ್ಯಜಿಸಲ್ಪಟ್ಟು ಅದನ್ನು ತಿರಸ್ಕರಿಸಿ ನೂತನ ಸ್ವಭಾವ, ನೂತನ ಜೀವಿತ, ನೂತನವಾದಂತಹ ಬದುಕಿನಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುತ್ತಾರೆ. ಆದರೆ ಇಂದು ನಾವು ಕ್ರೈಸ್ತರಾಗಿ ಕ್ರಿಸ್ತನ ವಿಶ್ವಾಸದಲ್ಲಿ, ಕ್ರಿಸ್ತನ ಬೋಧನೆಗಳನ್ನು, ಕ್ರಿಸ್ತನ ವಾಕ್ಯಗಳನ್ನು ನಾವು ಕೇಳುತ್ತಲೇ ಇರುವಾಗ ನಮ್ಮ ಬದುಕು ಎಷ್ಟರ ಮಟ್ಟಿಗೆ ಪರಿವರ್ತನೆ, ಬದಲಾವಣೆಯನ್ನು ಕಂಡಿದೆ ಪ್ರೇರೆ. ದಿನಂಪ್ರತಿ ನಾವು ವಾಕ್ಯದ ಧ್ಯಾನ, ದಿನಂಪ್ರತಿ ನಾವು ಹಾಡುಗಳನ್ನು ಹಾಡುತ್ತಾ ನಾವು ಸ್ತುತಿ ಪದಗಳಲ್ಲಿ ನಾವು ತೊಡಗಿಸಿಕೊಳ್ಳುತ್ತೇವೆ. ವಾಕ್ಯವನ್ನು, ಪ್ರಸಂಗಗಳನ್ನು ನಾವು ವಾರದ 1 ಸಾರಿ ಅಥವಾ 2 ಬಾರಿ ಅಥವಾ ಆಗಾಗ್ಗೆ ನಾವು ಯಾವುದಾದ್ರೂ ಒಂದು ಪ್ರಸಂಗಗಳ ಮೂಲಕವಾಗಿ ವಾಕ್ಯ ಪ್ರಬೋಧನೆಗಳನ್ನು ನಾವು ಕೇಳುತ್ತಲೇ ಇರುವಂತಹ ವೇಳೆಯಲ್ಲಿಯೂ ನಾವು ನಮ್ಮ ಬದುಕನ್ನು ಪರಿವರ್ತನೆಯೆಡೆಗೆ, ನಮ್ಮ ಬದುಕನ್ನು ಯಾವುದೇ ರೀತಿಯಾದಂತಹ ಬದಲಾವಣೆ ಕಡೆಗೆ ನಡೆಸಿಕೊಂಡು ಹೋಗದೇ ಇದ್ದರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ನಮ್ಮ ಜೀವಿತಕ್ಕೆ ಬರುವುದಿಲ್ಲ ಎಂಬುದಾಗಿ ವಾಕ್ಯಭಾಗ ಹೇಳ್ತಿದೆ. ಪ್ರಿಯರೇ, ನಾವು ಅನೇಕ ವೇಳೆ ಯೇಸುವಿನಿಂದ ಅಪೇಕ್ಷೆ ಪಡುತ್ತೇವೆ, ಏನಾದರೂ ಆಶೀರ್ವಾದವನ್ನು ಹೊಂದಬೇಕು, ಏನಾದರೂ ಕೃಪಾವರಗಳನ್ನು ಪಡೆದುಕೊಳ್ಳಬೇಕು, ನಾವು ಯೇಸುವಿನಿಂದ ನಾವು ಒಳ್ಳೆಯದನ್ನು ನಾವು ಅನುಭವಿಸಬೇಕು ಎಂಬುದಾಗಿ ನಾವು ಪ್ರಯತ್ನ ಮಾಡುತ್ತೇವೆ, ಪ್ರಯಾಸ ಪಡುತ್ತೇವೆ, ಅಪೇಕ್ಷೆ ಪಡುತ್ತೇವೆ. ಆದರೆ ನಾವು ಮೊದಲು ಯೇಸುವನ್ನು ನೋಡುವ, ಯೇಸುವನ್ನು ದರ್ಶಿಸುವಂತಹ ಅಪೇಕ್ಷೆ ನಮಗೆ ಇದೆಯಾ? ಯೇಸುವನ್ನು ನಾವು ಸ್ವೀಕರಿಸುವಂತಹ, ಯೇಸುವನ್ನು ನಾವು ನಮ್ಮ ಬದುಕಿನಲ್ಲಿ ಪ್ರವೇಶ ಮಾಡಲಿ ಎಂಬುದಾಗಿ ನಾವು ಅದರ ಆಸೆಯಲ್ಲಿ, ಅದರ ನಿಟ್ಟಿನಲ್ಲಿ ನಾವು ಜೀವಿಸುತ್ತಲಿದ್ದೇವಾ? ಒಂದು ವೇಳೆ ಹಾಗೇನಾದರೂ ನಾವು ಜೀವಿಸುತ್ತಾ ಇರುವುದಾದರೆ ನಿಜಕ್ಕೂ ಯೇಸುವಿನ ನಮ್ಮ ಬಾಳ್ವೆಯ ಪ್ರವೇಶ, ನಮ್ಮ ಬದುಕಿನಲ್ಲಿ ಯೇಸುವಿನ ಪ್ರವೇಶ ನೂತನ ಜೀವಿತಕ್ಕೆ, ಶುದ್ಧದ ಮತ್ತು ಪವಿತ್ರವಾದಂತಹ ಜೀವಿತಕ್ಕೆ ನಮ್ಮನ್ನು ಮುನ್ನಡೆಸುವಂಥದ್ದಾಗಿದೆ. ಯಾಕಂದರೆ ನಾವು ನೂತನ ಸ್ವಭಾವವನ್ನು ಹೊಂದಿಕೊಳ್ಳಬೇಕು ಎಂಬುದಾಗಿ ಕೊಲಸ್ಸೆ ಪತ್ರಿಕೆ 3ನೇ ಅಧ್ಯಾಯ, ಕೊಲಸ್ಸೆಯ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಹೇಳ್ತದೆ, ನಮಗಿರುವಂತಹ ಪೂರ್ವ ಸ್ವಭಾವಗಳನ್ನು ನಾವು, ಈ ಭೂ ಸಂಬಂಧವಾದಂತಹ ಭಾವಗಳನ್ನು ವಿಸರ್ಜಿಸಿ ಬಿಡಬೇಕು, ಸಾಯಿಸಬೇಕು ಎಂಬುದಾಗಿ ಹೇಳ್ತದೆ. ನಾವು ಸಹ ಕ್ರೈಸ್ತರಾಗಿ ಅನೇಕರು ನಾವು ಜಾರತ್ವದಲ್ಲಿ, ಬಂಡುತನದಲ್ಲಿ, ಕಾಮಾಭಿಲಾಷೆ, ದುರಾಶೆ,
ವಿಗ್ರಹ ಆರಾಧನೆ, ಇದಕ್ಕೆ ಸಮವಾಗಿರುವಂತ ಲೋಭ, ಇವುಗಳನ್ನು ವಿಸರ್ಜಿಸಿ ಬಿಡಬೇಕು ಎಂಬುದಾಗಿ ವಾಕ್ಯ ಭಾಗ ಹೇಳ್ತದೆ. ಕೊಲೊಸ್ಸೆ ಪತ್ರಿಕೆ 3:5-10 ಹೇಳುವಾಗ ಈ ಎಲ್ಲ ನಮ್ಮ ಅಹಂಭಾವ, ಕೆಟ್ಟತನ, ಕೆಟ್ಟ ವರ್ತನೆಗಳು, ದ್ವೇಷ, ಹಗೆತನ, ಅಸೂಯೆ, ಹೊಟ್ಟೆ ಕಿಚ್ಚು, ಹಗೆತನ, ಮಾಟ ಮಂತ್ರ, ವಿಗ್ರಹ ಆರಾಧನೆ, ನಮ್ಮ ಬಾಯಿಂದ ಹೊರಡುವಂಥ ದುರ್ಭಾಷೆಗಳು, ಹೊಲಸು ಮಾತುಗಳು, ಹೊಲಸು ಕೃತ್ಯಗಳು, ಇವೆಲ್ಲವುಗಳಿಂದ ನಾವು ಯೇಸು ಸ್ವಾಮಿ ನಮ್ಮ ಬದುಕಿನಲ್ಲಿ ಪ್ರವೇಶ ಮಾಡಿದ ಕೂಡಲೇ, ಯೇಸು ಸ್ವಾಮಿ ನಮ್ಮ ಬದುಕಿನಲ್ಲಿ ಪ್ರವೇಶ ಆದ ನಂತರ ಇವೆಲ್ಲವನ್ನು ನಾವು ವಿಸರ್ಜಿಸಿಬಿಟ್ಟು ಈ ಭೂ ಸಂಬಂಧವಾದಂಥ ಭಾವಗಳನ್ನು ನಾವು ಸಾಯಿಸಬೇಕು ಎಂಬುದಾಗಿರ್ತದೆ. ಯಾಕಂದ್ರೆ ಇವುಗಳಲ್ಲಿ ನಾವು ಜೀವಿಸುತ್ತಾ ಇರುವುದಾದರೆ ನಾವು ಕೋಪ, ಕ್ರೋಧ, ಮದ, ಮತ್ಸರ, ಕಾಮಾಭಿಲಾಷೆ, ದುರಾಚಾರ, ಬಂಡುತನ, ದುರ್ಮಾರ್ಗತನ, ಇವೆಲ್ಲವುಗಳಿಂದ ನಾವು ಜೀವಿಸುವಾಗ ದೇವರ ಕೋಪವು ನಮ್ಮ ಮೇಲೆ ಉಂಟಾಗಿ, ಪೂರ್ವದಲ್ಲಿ ನೀವು ಸಹ ಈ ದುರ್ಭಾವಗಳ ಅಧೀನದಲ್ಲಿದ್ದು ಈ ಕೆಲಸಗಳನ್ನು ನಡೆಸುತ್ತಿರುವುದರಿಂದ ನಾವು ದೇವರ ಕೋಪಕ್ಕೆ, ದೇವರ ಶಾಪಕ್ಕೆ, ದೇವರ ಶಿಕ್ಷೆಗೆ ಗುರಿಯಾದವರಾಗಿರುತ್ತೇವೆ. ಹೇಗೆ ಜಕ್ಕಾಯನು ಹೆಸರಿನಲ್ಲಿ ಶುದ್ಧತೆ ಅಥವಾ ಪವಿತ್ರತೆ ಎಂಬುದಾಗಿ ಹೊಂದಿಕೊಂಡಿದ್ದನು, ನಾವು ಸಹ ಕ್ರೈಸ್ತರು ಎಂಬುದಾಗಿ ಹೆಸರಿನಲ್ಲಿ ಶುದ್ಧ ಮತ್ತು ಪವಿತ್ರತೆಯನ್ನು ಕಾಯ್ದುಕೊಂಡಿರುತ್ತೇವೆ. ಆದರೆ ನಮ್ಮ ಕೃತ್ಯ, ನಮ್ಮ ನಡತೆ, ನಮ್ಮ ವ್ಯಕ್ತಿತ್ವ, ನಮ್ಮ ಸ್ವಭಾವಗಳು ಪರಿವರ್ತನೆ, ಬದಲಾವಣೆಯನ್ನು ಶುದ್ಧತೆಯಲ್ಲಿ, ಪವಿತ್ರತೆಯಲ್ಲಿ ಇರದೆ ಹೋದರೆ ನಾವು ದೇವರಿಗೆ ಮಹಿಮೆಯನ್ನು, ದೇವರಿಗೆ ನಾವು ಮಾನವನ್ನು ತರುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಕೊಲೊಸ್ಸೆ 3:8 ಹೇಳುತ್ತದೆ, ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿಬಿಡ್ರಿ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡ್ರಿ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ವೇ ಎಂಬುದಾಗಿ. ನಾವು ಕ್ರಿಸ್ತನನ್ನು ಅಂಗೀಕರಿಸಿದ್ದೇವೆ, ಕ್ರಿಸ್ತನನ್ನು ನಾವು ಸ್ವೀಕರಿಸಿದ್ದೇವೆ, ಕ್ರಿಸ್ತನು ನಮ್ಮ ಬದುಕಿನಲ್ಲಿ ಇದ್ದಾನೆ, ನಮ್ಮ ಜೀವಿತದಲ್ಲಿದ್ದಾನೆ, ನಾವು ಕ್ರಿಸ್ತನ ವಿಶ್ವಾಸಿಗಳು, ಕ್ರಿಸ್ತನ ಮಕ್ಕಳು ಎಂಬುದಾಗಿ ಹೆಸರಿಗೆ ನಾವು ನಾಮಕಾವಸ್ಥೆಯಾಗಿ ಅಥವಾ ಕಾಟಾಚಾರದಲ್ಲಿ, ತೋರಿಕೆ ರೀತಿಯಲ್ಲಿ ತೋರಿಸಿಕೊಳ್ಳುವವರಲ್ಲ. ಕ್ರೈಸ್ತರು ಎಂಬುದು ಹೆಸರಿನಲ್ಲಿ ಮಾತ್ರವೇ ಅಲ್ಲ, ಬದಲಾಗಿ ಅದನ್ನು ಕೃತ್ಯದಲ್ಲಿ ನಾವು ನಮ್ಮ ಮಾನಸಾಂತರ, ನಮ್ಮ ಜೀವಿತದ ಬದಲಾವಣೆಗಳ ಮೂಲಕವಾಗಿ ನಮ್ಮ ಸ್ವಭಾವ, ನಮ್ಮ ವರ್ತನೆಗಳು ಇತರರಿಗೆ ತೋರ್ಪಡಿಸಬೇಕು. ಆ ಕಾರ್ಯದ ಮೂಲಕವಾಗಿ ದೇವರಿಗೆ ಮಹಿಮೆ ಆಗಬೇಕು. ಆಗ ಮಾತ್ರ ನಮಗೂ, ನಮ್ಮ ಕುಟುಂಬಕ್ಕೂ, ನಮ್ಮೊಂದಿಗಿರುವಂಥವರಿಗೆ ರಕ್ಷಣೆಯ ಅನುಭವ, ಸ್ವರ್ಗದ ಅನುಭವ, ನಿತ್ಯ ಜೀವದಲ್ಲಿ ದೇವರ ಅನ್ಯೋನ್ಯತೆಯಲ್ಲಿ ಸೇರುವಂತಹ ಭಾಗ್ಯಕರವಾದಂತಹ ಸಂಗತಿ ನಮಗೆ ಸಿಕ್ಕುವಂಥವುಗಳಾಗಿರುತ್ತೇವೆ. ನಾವು ನಮ್ಮ ಬದುಕಿನಲ್ಲಿ ನಾವು ಕ್ರೈಸ್ತರು ಎಂಬುದಾಗಿ ಕೇವಲ ಹೆಸರಿಗಾಗಿ ನಾವು ನಾಮಕಾವಸ್ಥೆಯಲ್ಲಿ ಜೀವಿಸುವಂಥದ್ದಲ್ಲ, ಬದಲಾಗಿ ನಮ್ಮ ವರ್ತನೆಗಳು, ನಮ್ಮ ಕೃತ್ಯಗಳು, ನಮ್ಮ ಸ್ವಭಾವಗಳು ಯಾವಾಗಲೂ ಸಹ ಕ್ರಿಸ್ತನಿಗೆ ಮೆಚ್ಚುಗೆಯನ್ನು ತರುವಂಥದ್ದಾಗಿರಬೇಕು. ಯಾಕಂದರೆ ನಮ್ಮ ಒಳ್ಳೆಯ ಕೃತ್ಯಗಳನ್ನು ನೋಡಿದಂಥ ಇತರ ವಿಶ್ವಾಸಿಗಳು, ಧರ್ಮೀಯರು ದೇವರನ್ನು ಕೊಂಡಾಡುವಾಗ ನಾವು ಕ್ರಿಸ್ತನನ್ನು ಅಂಗೀಕರಿಸಿದ್ದೇವೆ, ಕ್ರಿಸ್ತನ ವಿಶ್ವಾಸದಲ್ಲಿ ನೆಲೆಗೊಂಡಿದ್ದೇವೆ, ಕ್ರಿಸ್ತನ ಸಹವಾಸದಲ್ಲಿ ಕ್ರಿಸ್ತನಿಗಾಗಿ ನಾವು ಜೀವಿಸುತ್ತಿದ್ದೇವೆ ಎಂಬುದಾಗಿ ಅದು ನಮಗೆ ತೋರ್ಪಡಿಸುವಂಥದ್ದು, ಇತರರಿಗೆ ನಾವು ಸಾಕ್ಷಿಯಾಗಿ ಜೀವಿಸುವಂಥದ್ದಕ್ಕೆ ಅದು ಕಾರಣವಾಗಿರುತ್ತದೆ. ಯಾಕಂದರೆ ಕೇವಲ ನಾವು ಕ್ರೈಸ್ತರಾಗಿದ್ದು ಅನೇಕ ಪಾಪಕೃತ್ಯಗಳು, ಅನೇಕ ವಿಧವಾದಂಥ ದುರಾಚಾರಗಳು, ಅನೇಕ ವಿಧವಾದಂಥ ಕೆಟ್ಟ ಸಂಗತಿಗಳಲ್ಲಿ ನಾವು ಮುಳುಗಿ ಹೋಗಿ ನಮ್ಮ ಜೀವಿತವನ್ನು ಮತ್ತಷ್ಟು ಪಾಪಕೃತ್ಯಗಳಲ್ಲಿ, ಕೆಟ್ಟತನದಲ್ಲಿ, ದುರಾಚಾರದಲ್ಲಿ ಇಟ್ಟುಕೊಂಡಿರುವುದಾದರೆ ನಿಜಕ್ಕೂ ನಮ್ಮೊಳಗೆ, ನಮ್ಮ ಜೀವಿತದೊಳಗೆ, ನಮ್ಮ ಕುಟುಂಬದೊಳಗೆ ಕ್ರಿಸ್ತನು ಪ್ರವೇಶ ಮಾಡುತ್ತಿಲ್ಲ, ಕ್ರಿಸ್ತನು ವಾಸ ಮಾಡುತ್ತಿಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರಿಯರೇ, ಇಂದು ನಾವು ಕ್ರಿಸ್ತನ ಬಳಿಗೆ ಬಂದವರಾದರೆ, ಕ್ರಿಸ್ತನನ್ನು ಅಪೇಕ್ಷಿಸಿ ದರ್ಶನವನ್ನು ಹೊಂದುವುದಕ್ಕೆ ನಾವು ಸಿದ್ಧರಾಗಿರುವುದಾದರೆ ಸ್ವಾಮಿ ನಮ್ಮ ಬಳಿಗೆ ಬರುವಂಥವನಾಗಿರ್ತಾನೆ. ಆತನು ನಮ್ಮ ಬಳಿಗೆ ಬಂದ ಮೇಲೆ ನಮ್ಮ ಹೃದಯದಲ್ಲಿರುವಂಥ ಎಲ್ಲ ಕಲ್ಮಶ, ಕೆಟ್ಟತನ, ದುರಾಚಾರ, ದುರಾಲೋಚನೆಗಳನ್ನು ತೆಗೆದುಹಾಕಿ ವಿಸರ್ಜಿಸಿಬಿಟ್ಟು, ಅದನ್ನು ಸಾಯಿಸಿಬಿಟ್ಟು ನಾವು ಸದಾಚಾರ, ಸದ್ಯೋಚನೆ, ಸದ್ಗುಣಗಳನ್ನು ಮತ್ತು ಸತ್ಕ್ರಿಯೆಗಳಲ್ಲಿ ನಾವು ತೊಡಗಿಸಿಕೊಂಡವರಾಗಿರಬೇಕು. ಯಾಕಂದರೆ ನಾವು ಆತನ ನಿರ್ಮಾಣ, ಸತ್ಕ್ರಿಯೆಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ನಾವು ನಿರ್ಮಿಸಲ್ಪಟ್ಟಿದ್ದೇವೆ ಎಂಬುದಾಗಿ ಅರ್ಥ ಮಾಡಿಕೊಂಡು ನಾವು ಸದಾಚಾರದಲ್ಲಿ, ಸದ್ಯೋಚನೆಗಳಿಂದ ಒಳ್ಳೆಯ ಕೃತ್ಯಗಳನ್ನು ಮಾಡುವವರಾಗಿರಬೇಕು. ಹೇಗೆ ಜಕ್ಕಾಯನ ಜೀವಿತದಲ್ಲಿ ಯೇಸು ಸ್ವಾಮಿ ಪ್ರವೇಶ ಮಾಡಿದಂತೆ ಜನರು ಎಷ್ಟೇ ಗುಣಗುಟ್ಟಿದರು, ಜನರು ಎಷ್ಟೇ ಆತನ ವಿರುದ್ಧವಾಗಿ ಮಾತನಾಡಿದರೂ ಸಹ ನಾವು ನೀತಿಯ ಮಾರ್ಗದಲ್ಲಿ, ಸತ್ಯದ ಮಾರ್ಗದಲ್ಲಿ, ಪರಿವರ್ತನೆಯ, ಬದಲಾವಣೆಯ ಜೀವಿತವನ್ನು ನಾವು ಹೊಂದಿಕೊಂಡು ಕ್ರಿಸ್ತನಲ್ಲಿದ್ದೇವೆ ಎಂಬುದನ್ನು ನಾವು ಒಳ್ಳೆಯ ಮಾತುಗಳಿಂದ, ಒಳ್ಳೆಯ ಕೃತ್ಯಗಳಿಂದ, ಒಳ್ಳೆಯ ಸ್ವಭಾವಗಳಿಂದ ಇತರರಿಗೆ ನಾವು ಸಾಕ್ಷಿಯಾಗಿ ತೋರಿಸಲ್ಪಡುವುದಕ್ಕೆ ನಾವು ಜೀವಿಸಬೇಕು. ನಾವು ಕ್ರಿಸ್ತನಲ್ಲಿದ್ದೇವೆ ಎಂದುಕೊಂಡು ಇನ್ನು ಪಾಪದಲ್ಲಿ ಬಿದ್ದರೆ ನಾವು ದೇವರಿಗೆ ಮೋಸಗಾರರು, ದೇವರಿಗೆ ವಂಚನೆ ಮಾಡುವಂಥವರು ಆಗಿರುತ್ತೇವೆ.
ಯಾಕಂದರೆ ಕ್ರಿಸ್ತನು ನಮ್ಮ ಹೃದಯದಲ್ಲಿ, ನಮ್ಮ ಬದುಕಿನಲ್ಲಿ, ನಮ್ಮ ಕುಟುಂಬದಲ್ಲಿ ವಾಸ ಮಾಡುತ್ತಾ ಇರುವುದಾದರೆ ನಾವು ನೀತಿವಂತರಾಗಿ, ಸತ್ಯವಂತರಾಗಿ, ಧರ್ಮದ ಮಾರ್ಗದಲ್ಲಿ ಕ್ರಿಸ್ತನ ರೀತಿಯಲ್ಲಿಯೇ ಮಾದರಿಯಲ್ಲಿ ನಾವು ಜೀವಿಸುವಂತಹ ಪ್ರಮೇಯ, ಆ ಗುರಿ, ಧ್ಯೇಯ, ಜವಾಬ್ದಾರಿ, ಕರ್ತವ್ಯ ನಮಗಿರುತ್ತದೆ. ಕೆಟ್ಟತನ, ಕೆಟ್ಟ ಮಾರ್ಗಗಳು, ಕೆಟ್ಟ ಆಲೋಚನೆಗಳು, ಕೇಡು ಒಗೆಯುವಂತಹ ಯಾವುದೇ ರೀತಿಯಾದಂತಹ ಸಂಗತಿಗಳು ನಮ್ಮ ಬಾಯಿಂದಾಗಲಿ, ನಮ್ಮ ಹೃದಯದಿಂದಾಗಲಿ, ನಮ್ಮ ಯೋಚನೆಯಿಂದಾಗಲಿ, ನಮ್ಮ ಕೃತ್ಯಗಳಿಂದಾಗಲಿ, ಸ್ವಭಾವದಿಂದಲೇ ಬಾರದೆ ನಾವು ಪರಿವರ್ತನೆಯನ್ನು ಮತ್ತು ಮಾನಸಾಂತರವನ್ನು ಬಯಸಿ ಕ್ರಿಸ್ತನ ಮೂಲಕವಾಗಿ ನೂತನ ಜೀವಿತವನ್ನು ಆತನಲ್ಲಿ ತೊಡಗಿಸಿಕೊಂಡು ದೇವರ ನಾಮಕ್ಕೆ ಮಹಿಮೆಯನ್ನು, ಘನತೆಯನ್ನು ತರುವುದಕ್ಕೆ ಜೀವಿಸಲು ದೇವರಾತ್ಮನು ನಿತ್ಯ ಕಾಲವು ನಮ್ಮೆಲ್ಲರಿಗೂ ಸಹಾಯ, ಉತ್ತೇಜನವನ್ನು ನೀಡಲಿ. ಆಮೆನ್. ಪ್ರಾರ್ಥನೆ. ಕೃಪಾಭರಿತನಾದ ದಯಾಮಯನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ. ನಿನ್ನ ಮಾತುಗಳು, ನಿನ್ನ ವಾಕ್ಯದ ಧ್ಯಾನ ನಮ್ಮ ಹೃದಯದೊಳಗೆ ಹೊಕ್ಕಿದೆ, ಕಾರ್ಯ ಮಾಡಿದೆ ಎಂಬುದಾಗಿ ನಾವು ನಂಬಿದ್ದೇವೆ ಸ್ವಾಮಿ. ನಿನ್ನ ನಂಬಿ ಬದುಕುತ್ತಿರುವಂತಹ ನಮಗೆ ನಮ್ಮ ಜೀವಿತದೊಳಗೆ, ನಮ್ಮ ಮನೆಯೊಳಗೆ, ನಮ್ಮ ಕುಟುಂಬದೊಳಗೆ, ನಮ್ಮ ಹೃದಯದೊಳಗೆ ಪ್ರವೇಶ ಮಾಡಿ ನಮ್ಮೊಳಗಿರುವಂತಹ ದುರಾಚಾರ, ದುರ್ಮಾರ್ಗತನ, ದುಶ್ಚಟಗಳು, ದುಸ್ವಭಾವಗಳಿಂದ ಹೊಡೆದೋಡಿಸಿ ಸದಾಚಾರ, ಸದ್ಯೋಚನೆ, ಸದ್ಗುಣಗಳಿಂದ ನಾವು ಬದುಕುವುದಕ್ಕೆ ನಮ್ಮ ಜೀವಿತವನ್ನು ಪರಿವರ್ತಿಸುವ, ಬದಲಾವಣೆಗೊಳಿಸುವ. ನೀನು ಒಂದು ಜಕಾಯನ ಮನೆಯೊಳಗೆ ಪ್ರವೇಶ ಮಾಡಿದಾಗ ಜಕಾಯನು ತನ್ನ ಜೀವಿತವನ್ನು ಪರಿವರ್ತಿಸಿಕೊಂಡು, ಬದಲಾವಣೆ ಮಾಡಿಕೊಂಡು, ಇನ್ನು ನಾನು ನಿನ್ನ ಇಚ್ಛೆ ಮೇರೆಗೆ, ನಿನ್ನ ಚಿತ್ತಾನುಸಾರವಾಗಿ ಜೀವಿಸ್ತೇನೆ ಎಂಬುದಾಗಿ ಆತನು ನನಗೆ ಮಾತು ಕೊಟ್ಟಂತೆ ಇಂದು ಸಹ ನಾವು ಕ್ರೈಸ್ತರಾಗಿ ಕೇವಲ ನಾಮಕಾವಸ್ಥೆಯಿಂದ ಜೀವಿಸದೆ, ಕ್ರಿಸ್ತನ ಮಕ್ಕಳು, ವಿಶ್ವಾಸಿಗಳು ಎಂಬುದಾಗಿ ಹೆಸರಿನಲ್ಲಿ ಮಾತ್ರವಿರದೆ ಕಾರ್ಯರೂಪದಲ್ಲಿ, ಕೃತ್ಯದ ಮೂಲಕವಾಗಿ ಸ್ವಭಾವ, ನಮ್ಮ ವರ್ತನೆಗಳು ನಿನ್ನ ನಾಮವನ್ನು ಘನಪಡಿಸುವುದಕ್ಕೆ, ಕೊಂಡಾಟಕ್ಕೆ ತರುವುದಕ್ಕೆ, ಕೀರ್ತಿಯ ಪಥದಡೆಗೆ ಮುನ್ನಡೆಸಿಕೊಂಡು ಹೋಗುವುದಕ್ಕೆ ನಮ್ಮ ಸ್ವಭಾವ, ನಮ್ಮ ಜೀವಿತ, ನಮ್ಮ ವರ್ತನೆಗಳು, ನಮ್ಮ ಕಾರ್ಯಗಳೆಲ್ಲವೂ ಸಹ ಒಳ್ಳೆಯತನದಿಂದ, ಒಳ್ಳೆಯ ಸ್ವಭಾವದಿಂದ, ಸದಾಚಾರದಲ್ಲಿ ನಾವು ಕಾರ್ಯರೂಪದಲ್ಲಿ ತೋರಿಸುವುದಾಗಿ ನಿನ್ನ ನಾಮದ ಮಹಿಮೆಗಾಗಿ, ಘನತೆಗಾಗಿ ಜೀವಿಸಲು ಎಲ್ಲ ರೀತಿಯಲ್ಲೂ ಪ್ರೋತ್ಸಾಹಿಸಿ, ಬಲಪಡಿಸಿ ನಡೆಸು. ಕೊಟ್ಟಂತ ಈ ವಾಕ್ಯಕ್ಕೋಸ್ಕರವಾಗಿ ನನಗೆ ಅನಂತ ವಂದನೆಗಳು ದೇವ. ನಿನ್ನ ಕೃಪೆ, ನಿನ್ನ ದಯೆ, ಕರುಣೆಯನ್ನು ನಮ್ಮ ಮೇಲೆ ಇರಿಸು. ನಮ್ಮ ಒಳಗೆ, ನಮ್ಮ ಮಧ್ಯದಲ್ಲಿ ನೀನು ಸ್ವಾಮಿ ವಾಸ ಮಾಡು. ಶುಭವು, ಕೃಪೆಯನ್ನು ನಮಗೆ ಅನುಗ್ರಹಿಸು. ನಿನ್ನ ಆತ್ಮನ ಪ್ರೇರಣೆ, ನಿನ್ನೆಲ್ಲ ವಿಧವಾದಂಥ ಆಶೀರ್ವಾದಗಳಿಗೆ ನಾವು ಪಾತ್ರರಾಗುವ ಹಾಗೆ ಮಾಡು. ಕಳೆದ ವಾರದಲ್ಲಿ ತಮ್ಮ ಜನ್ಮ ದಿವಸ ವಿವಾಹ ವಾರ್ಷಿಕೋತ್ಸವವನ್ನು ಕಂಡಂತವರಿಗಾಗಿ ಪ್ರಾರ್ಥಿಸಿದೆ. ಬಿಷಪ್ ಗಿಲ್ ದೇವಾಲಯದ ಹ್ಯಾಮಿಲ್ಟನ್ ಮೇಮನ್, ಯೋನಾ ಮನಕ್ಕಲ್, ರಜನೀಶ್ ರಕ್ಷಾ, ಪ್ರಜ್ವಲ್ ವಿಕ್ಕಿ ಅವರಿಗಾಗಿ, ಇವರು ಕಂಡಂತಹ ಹುಟ್ಟುಹಬ್ಬಕ್ಕೋಸ್ಕರವಾಗಿಯೂ, ಮತ್ತು ಸ್ಟೀನ್ ಸ್ಮಾರಕ ದೇವಾಲಯದ ಎಲಿಜಬೆತ್ ರಾಣಿ, ಬ್ರೈಸಾ, ಸಂಜಯ್ ಪೀಟರ್, ಆಗ್ನೆಸ್ ಕ್ರಿಸ್ಟಿನಾ, ಜಾನ್ ವಿಲ್ಸನ್, ಪ್ರೇಮ, ಆಂಟನಿ, ಸಂತೋಷ್ ಸಾಲಮನ್, ಸುಮಿತ್ರಾ, ಕ್ಯಾಥರಿನ್, ಸೀಮಾ, ಕಾರುಣ್ಯ, ಸ್ಟೆಲ್ಲಾ, ಎಸ್ತರ್ ಅವರಿಗಾಗಿಯೂ, ವಿವಾಹ ವಾರ್ಷಿಕೋತ್ಸವವನ್ನು ಕಂಡಂತ ಯೇಸು ಜೀವನದಿಯ ಸೈಮನ್ ಅಣ್ಣನ್, ಸುಚಿತ್ ಸೋನಿಯಾ, ಯೋವಾನ್ ಶೀಲಾ, ಅಮುಲ್ ದಾಸ್ ರೂಬಿ, ಜಾನ್ ವಿಲ್ಸನ್, ರೇಖಾ, ಸುರೇಖಾ ಇವರಿಗೋಸ್ಕರವಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಈ ಹುಟ್ಟುಹಬ್ಬವನ್ನು, ವಿವಾಹ ವಾರ್ಷಿಕೋತ್ಸವವನ್ನು ಕಂಡಂತ ಎಲ್ಲ ನಿನ್ನ ಪ್ರಿಯರಿಗೆ ಕಳೆದ ವರ್ಷವೆಲ್ಲ ನೀನು ಕಾಪಾಡಿ, ಬಲಪಡಿಸಿ, ಆಶೀರ್ವದಿಸಿ, ಪೋಷಿಸಿ, ಸಂರಕ್ಷಿಸಿ, ನೀನು ಅನುಗ್ರಹಿಸಿದಂಥ ಎಲ್ಲ ಸುವರದಾನಗಳಿಗಾಗಿ, ಆಶೀರ್ವಾದಗಳಿಗೋಸ್ಕರವಾಗಿ, ಎಲ್ಲ ನಿನ್ನ ಕೃಪಾವರ್ತಲಾತ್ಮಗಳಿಗೋಸ್ಕರವಾಗಿ, ನಿನ್ನ ನಾಮದ ಎಲ್ಲ ರೀತಿಯ ಮಹಿಮೆಗೋಸ್ಕರವಾಗಿ ಇವರನ್ನು ಆಶೀರ್ವದಿಸಿದಿ, ಮಹತ್ವ ಅದ್ಭುತಗಳಿಂದ ತುಂಬಿಸಿದಿ. ನಿನಗೆ ಅನಂತ ಉಪಕಾರಗೊಳಿಸುವ ಈ ಹೊಸ ದಿನ, ಹೊಸ ವರುಷ ಇವರಿಗೆ ಹರುಷ, ಸಂತೋಷ, ಸಮಾಧಾನವನ್ನು ಕೊಡಲು
ವೈಯಕ್ತಿಕ ಜೀವಿತ ಕೌಟುಂಬಿಕ ಬಾಳ್ವೆಯಲ್ಲಿ ನೀನು ಅವರಿಗೆ ಆಶ್ರಯಾಗಿ ಬಲವಾಗಿರು, ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಆರೋಗ್ಯವನ್ನು ಅನುಗ್ರಹಿಸು, ಆಶೀರ್ವಾದಗಳನ್ನು ಅನುಗ್ರಹಿಸು. ನಿನ್ನ ಕೃಪೆ, ನಿನ್ನ ದಯೆ, ಕರುಣೆ ನಿರಂತರ ಅವರನ್ನು ಕಾಪಾಡಿ ಬಲಪಡಿಸುವಂತಾಗಿ ನೀನೇ ಅವರೊಂದಿಗಿದ್ದುಕೊಂಡು ಕಾಪಾಡಿ ಬಲಪಡಿಸಿ ನಡೆಸಿ. ನಮಗಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಕೇಳಿಕೊಂಡು ಅವರಿಗೋಸ್ಕರವಾಗಿ ಪ್ರಾರ್ಥಿಸ್ತಾರೆ. ಎಲಿಜಾ ಕೆನತ್ರವರಿಗೋಸ್ಕರವಾಗಿ, ದೇವದಾನವರವರಿಗೋಸ್ಕರವಾಗಿ ಪ್ರಾರ್ಥಿಸ್ತೇವೆ. ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತೆ ಇವರಿಗೆ ನಿನ್ನ ಸ್ವಸ್ಥ ಹಸ್ತವನ್ನಿಟ್ಟು ಚಿಕಿತ್ಸೆ, ಔಷಧ, ಮದ್ದುಗಳು, ವೈದ್ಯಕೀಯ ಎಲ್ಲ ಸಲಹೆಗಳ ಮುಖಾಂತರವಾಗಿ ಆರೋಗ್ಯವನ್ನು ನೀಡು. ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಂಡು ಸ್ವಸ್ಥತೆಯುಳ್ಳವರಾಗಿ ಮನೆಗೆ ಹಿಂದಿರುಗಿ ಬರುವುದಕ್ಕೆ ಸಹಾಯ ಮಾಡಿ. ರಂಜಿತಾರವರ ಅಪ್ರೀತುಳ ತಾಯಿಯವರಿಗೆ ನೀನೇ ಆಶ್ರಯವೂ ಆಧಾರವಾಗಿ ಎಲ್ಲ ರೀತಿಯಾದಂಥ ನೋವು, ಹಿಂಸೆ, ಸಂಕಟಗಳಿಂದ ತಪ್ಪಿಸಿ ಆರೋಗ್ಯವನ್ನು ನೀಡು. ಸೋನರಾಜ್ ಸಹೋದರನಿಗೋಸ್ಕರವಾಗಿ ಪ್ರಾರ್ಥಿಸುತ್ತೇವೆ. ಕಷ್ಟ ನಷ್ಟಗಳೆಲ್ಲವನ್ನು ಪರಿಹರಿಸಿ ಆ ಮಗನು ಗುಣ ಹೊಂದಿ ಮನೆಗೆ ಬರುವ ಹಾಗೆ ಮಾಡು. ನಿನ್ನ ಸ್ವಸ್ಥ ಹಸ್ತವನ್ನಿಟ್ಟು ಗುಣಪಡಿಸುವ ನಿನ್ನ ಶುಭವೂ ಕೃಪೆಯೂ ಆತನ ಸಂಗಡ ಇದ್ದುಕೊಂಡು ಆತನನ್ನು ಕಾಪಾಡಿ ಬಲಪಡಿಸಿ ನಡೆಸು. ನಾವು ಕೇಳಿದಂತ ಈ ದಿನದ ವಾಕ್ಯಕ್ಕನುಸಾರವಾಗಿ ನಿನ್ನ ನಾಮದ ಮಹಿಮೆಗೋಸ್ಕರವಾಗಿ ಜೀವಿಸಲು ಸಹಾಯ ಮಾಡು. ಎಲ್ಲ ಹಿರಿಯರಿಂದ ಕಿರಿಯರ ತನಕ ಆರೋಗ್ಯ, ಸಮಾಧಾನವನ್ನು ಅನುಗ್ರಹಿಸು. ನಿನ್ನ ಕೃಪಾವರಗಳಿಂದ ತುಂಬಿಸಿ ಬಲಪಡಿಸಿ ನಡೆಸು. ನಮ್ಮನ್ನು ನಿನ್ನ ಮಾತಿನ ಮೇರೆಗೆ, ನಿನ್ನ ವಾಕ್ಯದ ಗೂಢಾರ್ಥದ ಮೇರೆಗೆ ನಮ್ಮ ಜೀವಿತವನ್ನು ಕಟ್ಟಿಕೊ. ನಿನ್ನ ಸಹವಾಸದಲ್ಲಿ, ನಿನ್ನ ಸತ್ಸಂಬಂಧದಲ್ಲಿ, ನಿನ್ನ ಅನ್ಯೂನತೆಯಲ್ಲಿ, ನಿನ್ನ ಆಶೀರ್ವಾದಕ್ಕೆ ನಾವು ಪಾತ್ರ ಆಗುವ ಹಾಗೆ ನೀನು ನಮ್ಮ ಎಲ್ಲ ರೀತಿಯಾದಂತಹ ಆಶೀರ್ವಾದಗಳಿಂದ ತುಂಬಿಸಿ ಬಲಪಡಿಸಿ ಮುನ್ನಡೆಸಬೇಕೆಂಬುದಾಗಿ ಪ್ರಭು ರಕ್ಷಕನಾದ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ದೀನತೆಯನ್ನು ಬೇಡುತ್ತೇವೆ. ಸ್ಟೀವ್ ಸ್ಮಾರಕ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಪ್ರಕಟಣೆ ಇಂದು ಮಧ್ಯಾಹ್ನ 12:30 ಗಂಟೆಗೆ ಗತಿಸಿದಂತಹ ಮೈಕಲ್ ರವರ ನೆನಪಿನ ಸ್ಮರಣಾರ್ಥ ಪ್ರಾರ್ಥನಾ ಕೂಟವು ಅವರ ಸ್ವಗೃಹದಲ್ಲಿ ನಡೆಯಲಿದೆ. ಸಭಿಕರು ಈ ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸುವಂತೆ ಕುಟುಂಬದವರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಇಂದು ಮಧ್ಯಾಹ್ನ 12:30 ಗಂಟೆಗೆ ಸ್ಟೀವ್ ಸ್ಮಾರಕ ದೇವಾಲಯ ಸದಸ್ಯರಿಗೆ ಸಂಬಂಧಪಟ್ಟಂತ ಪ್ರಕಟಣೆ. ಬಿಷಪ್ ಗಿಲ್ ದೇವಾಲಯ ಸದಸ್ಯರಿಗೆ ತಿಳಿಸುವಂತಹ ಪ್ರಕಟಣೆ ಇದಾಗಿರುತ್ತದೆ. ಬಿಷಪ್ ಗಿಲ್ ದೇವಾಲಯಕ್ಕೆ ಸಂಬಂಧಪಟ್ಟಂತ ಪ್ರಕಟಣೆ. ಚುನಾವಣೆ ಪ್ರಕಟಣೆ ಇದಾಗಿದೆ. ಚುನಾವಣೆ ನಡೆಯುವ ದಿನಾಂಕ 14/7/2021 ಬುಧವಾರ. ಚುನಾವಣೆ ನಡೆಯುವ ಸ್ಥಳ ದೇವಾಲಯ. ಚುನಾವಣೆ ನಡೆಯುವ ಸಮಯ ಬೆಳಗ್ಗೆ 9ರಿಂದ ಮಧ್ಯಾಹ್ನ 12 ಗಂಟೆವರೆಗೆ. ಎಣಿಕೆಯು ಮಧ್ಯಾಹ್ನ 1 ಗಂಟೆಯ ನಂತರ ಫಲಿತಾಂಶ ಎಣಿಕೆ ಮುಗಿದ ಕೂಡಲೇ ಸ್ಥಳ ದೇವಾಲಯವಾಗಿರುತ್ತದೆ. ನಾಮಪತ್ರ ವಿತರಿಸುವ ಹಾಗೂ ನಾಮಪತ್ರ ಸಲ್ಲಿಸುವ ದಿನಾಂಕ, ಸಮಯ ಮತ್ತು ಸ್ಥಳ ಹೀಗಿರುತ್ತದೆ. 5/7/2021 ಸೋಮವಾರ ಬೆಳಗ್ಗೆ 11ರಿಂದ 1 ಗಂಟೆ ತನಕ, ಸಾಯಂಕಾಲ 4ರಿಂದ 6 ಗಂಟೆ ತನಕ. 6/7/2021 ಮಂಗಳವಾರ 11ರಿಂದ ಮಧ್ಯಾಹ್ನ 1 ಗಂಟೆ ತನಕ, ಸಾಯಂಕಾಲ 4ರಿಂದ 6 ಗಂಟೆ ತನಕ ದೇವಾಲಯದ ಕಚೇರಿಯಲ್ಲಿ ನಾಮಪತ್ರ ವಿತರಿಸುವ ಮತ್ತು ಸಲ್ಲಿಸುವ ಸ್ಥಳವಾಗಿರುತ್ತದೆ. ನಾಮಪತ್ರ ಹಿಂತೆಗೆದುಕೊಳ್ಳುವಂತಹ ದಿನಾಂಕ 7/7/2021 ಬುಧವಾರ ಬೆಳಗ್ಗೆ 11ರಿಂದ ಮಧ್ಯಾಹ್ನ 1, ಸಂಜೆ 4ರಿಂದ 6 ಹಾಗೂ ಗುರುವಾರ 8/7/2021 ಬೆಳಗ್ಗೆ 11ರಿಂದ 1 ಗಂಟೆ ಸ್ಥಳ ದೇವಾಲಯದ ಕಚೇರಿ ಆಗಿರುತ್ತದೆ. ಈ ಚುನಾವಣೆಯಲ್ಲಿ ಸ್ಪರ್ಧಿಸಲು ಮತ್ತು ಮತದಾರರಿಗೆ ಇರಬೇಕಾದಂಥ ಅರ್ಹತೆಗಳು ಎಂತಿವೆ. 21 ವರ್ಷ ಮೇಲ್ಪಟ್ಟಿರಬೇಕು. ಸಭೆಯ ಸಂಪೂರ್ಣ ಸದಸ್ಯರಾಗಿದ್ದು ಸಭೆಯ ನಂಬಿಕೆ ಹಾಗೂ ಶಿಸ್ತು ಕ್ರಮಕ್ಕೆ ಬದ್ಧರಾಗಿರಬೇಕು. ಸಭೆಯ ಆರಾಧನೆಗಳಿಗೆ ಸಕ್ರಿಯವಾಗಿ ಭಾಗವಹಿಸಿರಬೇಕು ಹಾಗೂ ಕನಿಷ್ಠ ಪಕ್ಷ ವರ್ಷಕ್ಕೆ 3 ಬಾರಿ ಕರ್ತನ ರಾತ್ರಿ ಭೋಜನ ಸಂಸ್ಕಾರದಲ್ಲಿ ಭಾಗವಹಿಸಿರಬೇಕು. ಸಭೆಯ ಸದಸ್ಯರಾಗಿ ಚುನಾವಣೆ ಮುಂಚಿತವಾಗಿ ಕನಿಷ್ಠ ಪಕ್ಷ 1 ವರ್ಷವಾಗಿರಬೇಕು. ಇಲ್ಲವೇ ತಾವು ಮೊದಲು ಸದಸ್ಯರಾಗಿದ್ದ CSI ಸಭೆಯಿಂದ ವರ್ಗಾವಣೆ ಪತ್ರವನ್ನು ತಂದು ಸಲ್ಲಿಸತಕ್ಕದ್ದು ಮತ್ತು ತಾವು ಬೇರೆ ಯಾವುದೇ ಸಭೆಯ ಚುನಾವಣೆಯಲ್ಲಿ ಮತದಾರರಾಗಿರುವುದಿಲ್ಲವೆಂದು ಘೋಷಿಸಿರುವ ಪತ್ರವನ್ನು ನೀಡತಕ್ಕದ್ದು. ಪ್ರಾಂತದ ಧರ್ಮಾಧ್ಯಕ್ಷರಿಂದ ಯಾವುದೇ ರೀತಿಯ ಸಭೆಯ ಶಿಸ್ತು ಕ್ರಮಕ್ಕೆ ಒಳಗಾಗಿರಬಾರದು. ಕಳೆದ 3 ವರ್ಷಗಳಿಂದ ಕ್ರೈಸ್ತ ವಿಶ್ವಾಸವನ್ನು ತ್ಯಜಿಸಿಬಿಟ್ಟಿರಬಾರದು. ಈ ಎಲ್ಲ ನಿಯಮಗಳು ಮತ್ತು ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳು
ಸೂಚನಾ ಫಲಕದಲ್ಲಿ ದೇವಾಲಯದ ಆವರಣದಲ್ಲಿ ನಿಮಗೆ ಲಭ್ಯವಿರುತ್ತದೆ. ದಯಮಾಡಿ ಸಭಿಕರು ಮಾಹಿತಿಯನ್ನು ವೀಕ್ಷಿಸುವಂತೆಯೂ ತಿಳ್ಕೊಳ್ಳುವಂತೆಯೂ ನನ್ನ ಪ್ರೀತಿಯಿಂದ ಕೇಳಿಕೊಳ್ಳಿ. ಜ್ಞಾನ ಕೀರ್ತನೆಗಳನ್ನು ನಾವು ತೆರೆಯುವಾಗ ಜ್ಞಾನ ಕೀರ್ತನೆಗಳಲ್ಲಿ 136ನೇ ಜ್ಞಾನ ಕೀರ್ತನೆಯನ್ನು ಕಾಣೋಣ. 136ನೇ ಜ್ಞಾನ ಕೀರ್ತನೆಯನ್ನು ಹಾಡೋಣ. ಎನ್ನವ ನೀನ ದೆಂಬನುಭವವ ಪಡೆದಿರುವೆ ದೇವ, ಇನ್ನು ನನ್ನದೆಲ್ಲವೂ ನಿನ್ನಲ್ಲಿ ಕಳೆದು ನೂತನಗೊಳ್ಳು. 136ನೇ ಜ್ಞಾನ ಕೀರ್ತನೆ. ಈ ಜ್ಞಾನ ಕೀರ್ತನೆಯನ್ನು ನಾವು ಮಾಡೋಣ. 136ನೇ ಜ್ಞಾನ ಕೀರ್ತನೆ. ಎನ್ನವ ನೀನ ದೆಂಬನುಭವವ ಪಡೆದಿರುವೆ ದೇವ. ಚರಣ ಬಿಟ್ಟು ಚರಣ ಹಾಡೋಣ. ಮೊದಲ 3 ಮತ್ತು 5ನೇ ಚರಣ.
ಕರ್ತನ ಪ್ರಾರ್ಥನೆಯನ್ನು ಎಲ್ಲರೂ ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನನ್ನ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸಿದಂತೆ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಶೋಧನೆಗಳಿಗೆ ಸೇರಿಸಿದ ಕೇಳಿದ ನಮ್ಮ ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನ್ನದೇ. ಆಮೆನ್. ಇವರ ಆಶೀರ್ವಾದವನ್ನು ನಂಬಿಕೆಯನ್ನು ಹೊಂದಿಕೊಳ್ಳಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ದೇವರು ಪ್ರಸನ್ನ ಮುಖದಲ್ಲಿ ನೋಡಿ ನಿಮ್ಮ ಮೇಲೆ ದಯವಿಡಲಿ. ದೇವರು ನಿಮ್ಮ ಮೇಲೆ ಕೃಪಕಟಾಕ್ಷವಿದೆ. ಸಮಾಧಾನ, ಶಾಂತಿ, ನೆಮ್ಮದಿ, ಆರೋಗ್ಯ ನಿತ್ಯ ಕಾಲ ನಿಮ್ಮ ಬದುಕಿನಲ್ಲಿ ಅನುಗ್ರಹಿಸಲಿ. ಆಮೆನ್.